ತಿಳಿಸ್ಕೊತಾ ಇದ್ದೀವಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸಿಯವರ ಕೃತಿ 4ನೇ ತರಂಗ 211ನೇ ವಿಷಯಾಂಕದಲ್ಲಿ ಬರುವ 118ನೇ ಶ್ಲೋಕ. ಇಂದ್ರಿಯ ವಿನ ಪ್ರತ್ಯಕ್ಷ ನಹಿ ನಿಶ್ಚಯ ನಿಯಮನ ಜಾನ ಬಿನ ಇಂದ್ರಿಯ ಪ್ರತ್ಯಕ್ಷ ವೈ ಜೈಸೆ ಸುಖ ದುಃಖ ಜ್ಞಾನ. ಇದಾಗ್ತೇನೆಂದ್ರೆ, ಹೇ ಶಿಷ್ಯನೇ, ಇಂದ್ರಿಯಗಳ ಸಂಪರ್ಕವಿಲ್ಲದೆ ಪ್ರತ್ಯಕ್ಷ ಜ್ಞಾನವಾಗುವುದಿಲ್ಲ ಎಂಬ ನಿಯಮ ಇಲ್ಲ. ಈ ಇಂದ್ರಿಯಗಳ ಇಲ್ಲದೇನೂ ಕೂಡ ಈ ಸುಖ ದುಃಖಗಳ ಜ್ಞಾನ ಪ್ರತ್ಯಕ್ಷವಾಗಿ ಆಗ್ತೈತಿ ಅಂತ ತಿಳಿಸ್ಕೊಟ್ಟಾರ. ಇದರ ಒಂದು ಮುಂದಿನ ಭಾಗವನ್ನ ಸದ್ಗುರುಗಳು ನಮಗೆ ಬೇರೆ ಸಮ್ಮತವಾದ ಬ್ರಹ್ಮಜ್ಞಾನ ತಿಳಿಸ್ಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀವಿ. ಇಲ್ಲಿವರೆಗೂ ಸೋದ ಪ್ರಾರ್ಥನೆಯನ್ನು ಮಾಡಿದಂತ ಶುದ್ಧ ಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ನಮ್ಮನವರಿಗೆ ಧನ್ಯವಾದ ಹೇಳ್ತಾ, ಈಗ ಮುಂದಿನದಾಗಿ ಗುರುಗಳು ವೇದಾಂತ ಬ್ರಹ್ಮಸಮ್ಮತವಾಗಿರ್ತಕ್ಕಂಥ ಜ್ಞಾನವನ್ನು ವಿಚಾರ ಸಾಗರ ಸಾಧು ನಿಶ್ಚಲದಾಸ ಕೃತಿಗೆ ಇರತಕ್ಕಂಥ 211ನೇ ಒಂದು ವಿಷಯಾಂಕದಲ್ಲಿ 118ನೇ ಶ್ಲೋಕದ ವಿಚಾರ, ಇಂದ್ರಿಯಗಳ ಸಂಬಂಧವಿಲ್ಲದೆ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲವೆಂಬ ನಿಯಮವಿಲ್ಲ ಅಂತಕ್ಕಂಥ ವಿಚಾರವನ್ನು ನಮ್ಮೆಲ್ಲರಿಗೂ ಸದ್ಗುರುನಾಥರು ಉಪದೇಶ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಶಾಂತಿಯಿಂದ ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಮೊದಲ 6 ಅಧ್ಯಾಯಗಳು ಕರ್ಮವನ್ನ ಪ್ರತಿನಿಧಿಸ್ತವ, ಕರ್ಮಕಾಂಡ. ಮಧ್ಯದ 6 ಅಧ್ಯಾಯಗಳು ಉಪಾಸನ ಕಾಂಡ. ಕೊನೆಯ 6 ಅಧ್ಯಾಯಗಳು ಜ್ಞಾನಕಾಂಡ ಪ್ರತಿನಿಧಿಸುವಂತೆ ಸಿದ್ಧಾಂತ ಶಿಖಾಮಣಿ ಅಥವಾ ವಚನಗಳ ಸ್ಥಳಕಟ್ಟುಗಳಲ್ಲಿ ಕೂಡ ಭಕ್ತ ಮಹೇಶ ಪ್ರಸಾದಿ, ಭಕ್ತ ಸ್ಥಳದಲ್ಲಿ ಲಿಂಗ ಆಯತ ಅಂತಂದ್ರೆ ಭಕ್ತ ಸ್ಥಳ ಮಹೇಶ ಸ್ಥಳ. ಮುಂದೆ ಅದಕ್ಕೆ ನಂತರ ತ್ಯಾಗಾಂಗ ಅಂತಾರೆ. ತ್ಯಾಗಾಂಗ ಯಾವುದು ನಮ್ಮ ಸಾಧನೆಗೆ ಅಡ್ಡಿಯಾಗ್ಯದ ಅದನ್ನೆಲ್ಲ ತ್ಯಾಗ ಮಾಡ್ಕೊತ ಹೋಗ್ಬೇಕು. ಮುಂದೆ ಪ್ರಸಾದಿ ಪ್ರಾಣಲಿಂಗಿ ಸ್ಥಳದೊಳಗ ಲಿಂಗ ಸ್ವಾಯತ ಅಂತಂದ್ರೆ ಭೋಗಾಂಗ ಅಂತಾರೆ. 2ನೇದು ತ್ಯಾಗಾಂಗ ಭೋಗಾಂಗ. ಇಲ್ಲಿ ಏನದ ಅಂತಂದ್ರ ಅಲ್ಲಿ ನಮಗ ತ್ಯಾಗಾಂಗದೊಳಗ ಈ ಒಂದು ಲಿಂಗ ಅಂಗಲಿಂಗವಾಗುವುದು, ಜೀವ ಶಿವನಾಗುವುದಕ್ಕ ಅಡ್ಡಿಯಾಗುವ ನಮ್ಮ ಗುಣ ಸ್ವಭಾವಗಳು, ಅವುಗಳನ್ನು ತ್ಯಾಗ ಮಾಡದೆ ತ್ಯಾಗಾಂಗ. ಮತ್ತೆ ನಾವು ನಿತ್ಯ ಜೀವನದಾಗ ಇಲ್ಲಿ ಬದುಕಬೇಕಾದ್ರೆ ಭೋಗನೂ ಆದಲ್ಲ, ಅದಕ್ಕಿದಕ್ಕೇನಂತಾರ ಭೋಗಾಂಗ ಅಂತ. ಭೋಗ ಏನೇನ್ ಭೋಗಿಸ್ತೀವಿ ಅದೆಲ್ಲ ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಳ್ಳೋದೆ ಪ್ರಾಣಲಿಂಗಿ. ಪ್ರಸಾದಿ ಪ್ರಾಣಲಿಂಗಿ ಒಳಗ ಭೋಗಾಂಗ ಸಾಧನ, ತ್ಯಾಗಾಂಗ ಸಾಧನ, ಭೋಗಾಂಗ ಸಾಧನ. ಪರಮಾತ್ಮನ ಹೊರತುಪಡಿಸಿ ಯಾವುದೂ ಇಲ್ಲ, ಎಲ್ಲ ನಿಂದೆ ಅಪ್ಪ ಅನ್ಕೋತ ಹೋಗೋದೆ ಭೋಗಾಂಗ. ಪ್ರತಿಯೊಂದು ನಿನ್ನ ಲೀಲೆಯಪ್ಪ. ನೋಡ್ರಿ, ರೇಣುಕರ ಪಂಚಪೀಠಗಳಲ್ಲಿ ರೇವಣ ಸಿದ್ಧರ ಲೀಲೆ ಒಳಗ ಅಲ್ಲಿ ಒಂದು ಮದುವೆ ಆಗ ಪ್ರಸಂಗ ಬರ್ತದ. ನಾನು ಸನ್ಯಾಸಿ ಇದೀನಿ, ನಾ ಮದುವೆ ಮಾಡ್ಕೊಳಂಗ ಹಂಗೇನಾರ ಅಂದ್ರೇನು ಅವರು? ಭೋಗ ಬಂತು ಜೀವನದಾಗ, ಆಯ್ತು ಅಂದ್ರು, ಮದುವೆ ಮಾಡ್ಕೊಂಡ್ರು. ರುದ್ರಮುನಿ ಸ್ವಾಮಿ ಅಂತ ಒಬ್ಬನಿಗೆ ಆಡಿದ್ರು, ಮುಂದೆ ಅವನಿಗೆ ಪೀಠಾಚಾರ್ಯ ಮಾಡಿದ್ರು. ಅಂದ್ರ ಬಂದಂಗ ಹೋಗ್ಬೇಕಂತಷ್ಟೇ. ಭೋಗಾಂಗ ಮುಂದೇನದಪ್ಪ ಅಂತಂದ್ರೆ
ತನ್ನ ಜೀವ ಮತ್ತು ಪರಮಾತ್ಮ ಅಥವಾ ಜೀವ ಅಥವಾ ಆತ್ಮ ಅವೆರಡನ್ನ ಸೇರದು ಶರಣ ಮತ್ತು ಐಕ್ಯ ಸ್ಥಳದೊಳಗೆ ಒಂದಾಗದು ಯೋಗಾಂಗ. ಇವುದ್ರೊಳಗ ಒಂದಕ್ಕೊಂದು ಏನ್ರಿ ಸಂಬಂಧ ಅದಾವೇನು? ಕರ್ಮಕಾಂಡಕ್ಕ, ಉಪಾಸನಾ ಕಾಂಡಕ್ಕ ಮತ್ತೆ ಜ್ಞಾನಕಾಂಡಕ್ಕೆ ಏನಾರ ಸಂಬಂಧ ಅದಾವೇನು? ಒಂದಕ್ಕೊಂದು ವಿಚಾರ ಮಾಡಬೇಕು. ಏನಾರ ಸಂಬಂಧ ಅನಿಸ್ತವ? ಐಕ್ಯ ಸ್ಥಳಕ್ಕೆ ಇರಕ್ಕೆ ಒಂದೊಂದು ಮೆಟ್ಟಿಲಕ್ಕ ಸಾಧನೆಯ ಮೆಟ್ಟಿಲುಗಳು. ಜಗಾಂಗ ನಿಷ್ಕಾಮ ಕರ್ಮವನ್ನ ಹೇಳ್ತದೆ, ಭೋಗಾಂಗ ಸಕಾಮ ಕರ್ಮವನ್ನು ಹೇಳ್ತದೆ, ಯೋಗಾಂಗ ಮುಕ್ತಿ ಸಾಧನೆಯನ್ನ. ಈ ಕರ್ಮಕಾಂಡ ಏನದ ಅಂತಂದ್ರ, ನೀವೇನು ಪ್ರಮಾತ ಭಾಷ್ಯ ಅಂತೇಳಿ ನಿಮ್ಮ ಅಂತಃಕರಣ ವೃತ್ತಿ ಇಂದ್ರಿಯಗಳ ಹೊರಗೆ ಹೋಗಿ ಪ್ರಮಾಣ ಚೇತನ ಅನಿಸ್ಕೊಂಡು ಮುಂದದು ಆ ಪ್ರಮಾಣ ಚೇತನ ಹೋಗಿ ಹೊರಗಿನ ವಸ್ತುಗಳ ಘಟಪಟಾದಿಗಳು ಇರ್ಬೋದು, ಸ್ಥಾವರ ಇಷ್ಟ ಲಿಂಗಾದಿಗಳಿರ್ಬೋದು, ಏನಾದರೂ ಇರ್ಬೋದು, ಯಾವುದೇ ಒಂದು ವಿಗ್ರಹ ಇರ್ಬೋದು, ಅದರ ಆಕಾರ ತಾಳಿ ಅದರ ಆವರಣ ಭಂಗ ಮಾಡಿ ಅದರೊಳಗಿನ ಚೇತನ ತನ್ನೊಳಗಿನ ಚೇತನ ವೃತ್ತಿ ಉಪಯುಕ್ತ ಚೇತನ ಅವೆಲ್ಲ ಪ್ರಮೇಯ ವಸ್ತುಗಳೇ. ಸ್ಥಾವರ ಲಿಂಗ ಆದರೂ ಈ ಪ್ರಮೇಯ ವಸ್ತುನೇ, ಇಷ್ಟಲಿಂಗ ಆದರೂ ಪ್ರಮೇಯ ವಸ್ತುನೇ, ದೇವಸ್ಥಾನದೊಳಗಿನ ವಿಗ್ರಹಗಳಾದರೂ ಪ್ರಮೇಯ ವಸ್ತುಗಳೇ. ಅವೆಲ್ಲ ಏನದವ? ತನ್ನ ಪಿಂಡಾಂಡದಿಂದ ಹೊರಗಿರುವ ವಸ್ತುಗಳು. ಆ ವಸ್ತುಗಳನ್ನ ಕಂಡು ಆ ವಸ್ತುಗಳಲ್ಲಿ ಆಕಾರ ತಾಳಿ ಅವುಗಳ ಆವರಣ ಭಂಗ ಮಾಡಿ ಆ ಪ್ರಮೇಯ ವಸ್ತುಗಳಿಗಿನ ಚೇತನ ಮತ್ತು ತನ್ನ ವೃತ್ತಿ ಉಪಯುಕ್ತ ಚೇತನಗಳು ಸಂಗಮ ಆಗಿ ಆಭಾಸ ಈ ವಸ್ತು ಇದು ಅಂತೇಳಿ ಏನು ಗುರುತಿಸ್ತಾನಲ್ಲ, ಅದೇನದ ಅಂತಂದ್ರೆ ಕರ್ಮಕಾಂಡ. ಈ ಕರ್ಮಕಾಂಡ ಇದೇನಿದು? ಲಿಂಗ ಹೊರಗಿಟ್ಟು ಪೂಜೆ ಮಾಡೋದು ಕರ್ಮಕಾಂಡ. ಇದಕ್ಕ ಯಾವ ಭಾಷೆ ಅಂತಾರ? ಹೊರಗಿಟ್ಟು ಪೂಜೆ ಮಾಡಿಕ್ಕೆ ಹೊರಗೆ ದೇವರು ನೋಡೋದು ಪ್ರಮಾತ ಭಾಷ್ಯ. ಅದು ಪ್ರಮಾತ ಭಾಷ್ಯ. ಅಲ್ಲೇನದ? ಇಂದ್ರಿಯ ಸಹಿತ ಇಂದ್ರಿಯಗಳು ಬೇಕದಕ್ಕ ಕರ್ಮಕಾಂಡದಾಗ. ಬರೀ ಇಂದ್ರಿಯ ಅಷ್ಟೇ ಇದ್ದರೆ ನಡೆಯಂಗಿಲ್ಲ, ಅಂತಃಕರಣನೂ ಬೇಕು. ಹೌದಾ ಇಲ್ರಿ? ಬರೇ ಕೈಯಾಗಿ ಲಿಂಗ ಹಿಡ್ಕೊಂಡು ಕುತ್ತಿಗೆ ನೀರು ಹಾಕೋತಿದ್ದಿ, ಮನಸ್ಸು ಎಲ್ಲಾರ ಹರಿದಾಡ್ತಿತ್ತಂದ್ರೆ ಬೈತಾರ ಇಲ್ಲ? ಅಲ್ಲಿ ಅಂತಃಕರಣನೂ ಬೇಕು. ಇಂದ್ರಿಯ ಮತ್ತು ಅಂತಃಕರಣ ಎರಡೂ ಬೇಕು. ಎರಡೂ ಇಟ್ಟುಕೊಂಡು ಏನ್ ಮಾಡ್ತಾರ? ಬ್ರಹ್ಮಾಂಡದಲ್ಲಿ ವ್ಯವಹಾರ ಏನ್ ಮಾಡ್ತಾರಲ್ಲ, ಬ್ರಹ್ಮಾಂಡದಲ್ಲಿ ವ್ಯವಹಾರ ಏನ್ ಮಾಡ್ತಾರಲ್ಲ, ಆ ವ್ಯವಹಾರದ ಪೈಕಿ ಇದು ಒಂದಷ್ಟೇ. ಇದು ಒಂದು ಪೂಜೆನೂ ಒಂದು ವ್ಯವಹಾರಗತ್ಲೆ ಮಾಡ್ತಾರೆ. ಬ್ರಹ್ಮಾಂಡದ ಹೊರಗೆ ವ್ಯವಹಾರ ಮಾಡ್ತಾರೆ, ಬ್ರಹ್ಮಾಂಡದೊಳಗೆ ವ್ಯವಹಾರ ಮಾಡ್ತಾರಲ್ಲ, ಆ ವ್ಯವಹಾರದಂಗೆ ಇದನ್ನು ಒಂದು ಪೂಜೆ ಕೂಡ ಒಂದು ವ್ಯವಹಾರ. ವ್ಯಾವಹಾರಿಕ ಕೆಲಸ ಇದು. ಅದಕ್ಕೆ ವ್ಯವಹಾರ ಮಾಡ್ದಂಗೆ ಮಾಡ್ತಾರೆ ನೋಡ್ರಿ. ನಾನ್ ನಿನಗೊಂದು ತೆಂಗಿನಕಾಯಿ ಹೊಡಿತೀನಿ, ನೀ ನನಗೆ ಅದು ಕೊಡು ಇದು ಕೊಡು ಅಂತ ಹೇಳಕ್ಕೆ ಬೇಡದು ಕೊಡೋದು ಇವೆಲ್ಲ ಏನದ ಬಿಸ್ನೆಸ್ ಅದಲ್ಲ, ಇದೆಲ್ಲ ಕರ್ಮಕಾಂಡದಾಗೆ ಬರ್ತದೆ. ದೇವರಿಗೆ ಬೇಡ್ಕೊಳ್ಳೋದು, ವೃತ ಹಿಡಿಯೋದು, ಆ ಪೂಜೆ ಮಾಡ್ತೀನಿ ಈ ಪೂಜೆ ಮಾಡ್ತೀನಿ, ಇದೆಲ್ಲ ಕರ್ಮಕಾಂಡದಾಗ ಬರ್ತದೆ. ಇದು ಒಂಥರ ಬ್ರಹ್ಮಾಂಡದಲ್ಲಿ ಮಾಡುವ ವ್ಯವಹಾರಗಳ ಹಾಗೆ ಇದು ಒಂದು ಮಾಡ್ತಿರ್ತಾರೆ. ಇದು ಏನದ?
ಬರೇ ಅದೇ ಮಾಡ್ಕೊತ ಕೂಡ್ಬೇಡಪ್ಪ, ಒಂದೆರಡು ದೇವ್ರ ಪೂಜೆನೂ ಮಾಡು ಅಂತೇಳಿ ಹಚ್ಚಿದ್ರ ಅವ ವ್ಯವಹಾರದಾಗ ಮುಳುಗಿದವ ಇದನ್ನು ಒಂದು ವ್ಯವಹಾರ ಮಾಡ್ದಂಗೆ ಮಾಡ್ತಿರ್ತಾನ. ಇದೇನು ಪಿಂಡಾಂಡದ ಒಳಗೆ ಪರಮಾತ್ಮ ಅದನ್ನ ಅನ್ನೋದು ಇವನಿಗೆ ಜ್ಞಾನ ಇಲ್ಲ. ಯಾರಿಗೆ? ಕರ್ಮಕಾಂಡಿಗೆ. ತನ್ನೊಳಗೆ ಪರಮಾತ್ಮ ಅದನ್ನೋದು ಅವನಿಗೆ ಆ ರೀತಿಯ ಜ್ಞಾನ ಇಲ್ಲ. ಬರೇ ಹೊರಗೊಂದು ದೇವ್ರ ಪೂಜೆ ಮಾಡಿ ಓಡಾಡ್ಬಿಡ್ತಾನ. ಅದಕ್ಕಿದು ಅವನು ಏನ್ ಮಾಡ್ತಾನೋ ಏನ್ ಬಿಡ್ತಾನೋ, ಆದ್ರೆ ಹೊರಗೆ ಸಹಿತ ಅವ ಪರಮಾತ್ಮನನ್ನ ಕಾಣ್ತಾನಲ್ಲ, ಅದಕ್ಕ ಅವ ಮಾಡುವ ಕೆಲ್ಸಕ್ಕ ಎಷ್ಟು ಪರ್ಫೆಕ್ಟ್ ಅದ ಎಷ್ಟು ಬಿಟ್ಟದ ಅವ್ರವರಿಗೆ ಬಿಟ್ಟದ್ದು. ಅದಕ್ಕೆ ನಾವು ಎಂತ ಸ್ಥಾನಮಾನ ಕೊಡಬೇಕು? ಪ್ರಮಾತ ಭಾಷ್ಯದ ಸ್ಥಾನಮಾನ ಕೊಡಬೇಕು. ಪರಮಾತ್ಮನನ್ನ ಕಾಣ್ಲಿಕ್ಕತ್ತ ನಾವು ಹೊರಗೆ ದೇವರ ಸೇವೆ ಮಾಡಿ, ಬೇಕಾದಷ್ಟು ಮಂದಿ ಹೊರಗೆ ನೋಡಿ ಹೊರಗೆ ಪೂಜೆ ಮಾಡಿ ಬೇಡದ ಕಣ್ಣಪ್ಪ ಅಂತವ್ರೆಲ್ಲರೂ ಹೊರಗೆ, ಮತ್ತೆಲ್ಲ 63 ಪುರಾತನರ ಅವ್ರೇನು ಒಳಗೆ ನೋಡ್ಕೊಂಡಾರೇನು? ಅವ್ರು ಹೊರಗೆ ನೋಡಿದವ್ರು, ಅವರೆಲ್ಲ ಹೊರಗಿನ ದೇವರಿಗೆ ಅವ್ರು ಇದು ಮಾಡಿದವರು. ಅದಕ್ಕೇನಾಯ್ತದು? ಹೊರಗೆ ನೋಡೋದು ಇದು ಕರ್ಮಕಾಂಡ. ನಿಷ್ಠ, ಅವ್ರಿಗೊಂದು ನಿಷ್ಠೆ, ಲಿಂಗನಿಷ್ಠೆ, ಶಿವನಿಷ್ಠೆ, ದೈವನಿಷ್ಠೆ, ಗುರುನಿಷ್ಠೆ ಏನಿದ್ರು ಸಹಿತ ಎಲ್ಲ ಹೊರಗೆ ಅವ್ರ ವ್ಯವಹಾರ. ಮುಂದೇನಾಯ್ತು? ಉಪಾಸನಾ ಕಾಂಡಕ್ಕೆ ಬರ್ತಾರವ್ರು. ಎಲ್ಲ ಹೊರಗೆ 12 ಜ್ಯೋತಿರ್ಲಿಂಗ, ಏನು 18 ಏನದವ ಶಕ್ತಿ ಪೀಠಗಳು, ನವದುರ್ಗಿಯರು ಏನೆಲ್ಲ ದರ್ಶನ ಮಾಡ್ಕೊಂಡ ಮೇಲೆ ಸಹಿತ ಏನಾಗ್ತದ? ಅವೆಲ್ಲ ದೇಶವರು ಎಲ್ಲಿ ಬೇಕಲ್ಲಿ ಸ್ಥಾಪನೆ ಎದಕ್ ಮಾಡ್ಯಾರ್ರಿ? ಅವು ಒಂದೇ ಕಡೆ ಇರ್ಬೇಕಿತ್ತಲ್ಲ, ಎಲ್ಲಿ ಬೇಕಲ್ಲಿ ಯಾಕೆ ಸ್ಥಾಪನೆ ಮಾಡ್ಯಾರ ಅವರು? ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಎದಕ್ ಮಾಡ್ಯಾರ ಹಂಗ? ನಮ್ಮ ದೇಶ ಎಷ್ಟು ವಿಶಾಲದ ಒಂದ್ ಸ್ವಲ್ಪ ಅಡ್ಡಾಡಿ ನೋಡ್ಲಿ ಅಂತ. ಒಂದೇ ಕಡೆ ಎಲ್ಲರೇ ಲಿಂಗಗಳು ಓಸು 12 ಇದ್ದು ಅಂತಂದ್ರ ಬಡ ಬಡ ಓಸು ಒಂದ್ ಸಾರಿ ನಮಸ್ಕಾರ ಮಾಡಿಕೆ ಮನಿಗೆ ಬಂದು ಕೂತ್ ಬಿಡ್ತಿದ್ದ. ಇನ್ನ ಎಷ್ಟ್ ಮಂದಿ ಇದೀರಿ ನಿಮ್ಮದ್ರಾಗ? 3 ಜ್ಯೋತಿರ್ಲಿಂಗ ಆಗ್ಯಾವ, ಇನ್ನ 6 ನೋಡ್ಬೇಕು, 6 ನೋಡಿಲ್ಲ, ಇನ್ನ 7 ನೋಡ್ಬೇಕು ಅನ್ನೋರು ಅದರ ಇಲ್ಲ. ಯಾಕಂದ್ರ ಟಾರ್ಗೆಟ್ ಇಟ್ಕೊಂಡಾರ, ತಿರುಗಬೇಕು, ದೇಶ ತಿರುಗಬೇಕು, ನೋಡ್ಬೇಕು ಅಂತೇಳಿ. ದೇಶದೊಳಗೆ ನೋಡೋದನ್ನು ಹೊರಗಿಂದೆ, ಮತ್ತ ಕೋಶದೊಳಗೆ ಓದಿದ್ದು ಅದೇ ಓದೋದು. ವೇದ, ಆಗಮ, ಶಾಸ್ತ್ರ, ಪುರಾಣ ಅವೆಲ್ಲ ಅಷ್ಟು ಓದ್ತಿರಲ್ಲ, ಓದಿ ಅದರೊಳಗೆ ದೇವರು ತಿಳ್ಕೊತಿರಲ್ಲ, ಅದೇ ಓದೋದು, ಅದೇ ಕಾಂಡ. ಏನಿಲ್ಲ, ಕರ್ಮಕಾಂಡನೇ. ಅದನ್ನ ಕರ್ಮಕಾಂಡನೇ ನೀವು ಬುಕ್ ಓದೋದು, ದೇಶ ನೋಡೋದು, ಕೋಶ ಓದೋದು. ಆ ಕೋಶದೊಳಗೂ ಪರಮಾತ್ಮ ಹೆಂಗದನ, ನಿಮ್ಮ ನಿಜಗುಣ ಸಾಹಿತ್ಯ ಸಹಿತ ಕರ್ಮಕಾಂಡನೇ ಏನ್ರಿ? ಎಲ್ಲ ಹೊರಗೆ ದೇವ್ರ ಹೆಂಗದನ್ನ ವರ್ಣನ ಮಾಡೋದು, ಎಲ್ಲ ಹೊರಗಿಂದೆ, ಅದು ಎಲ್ಲ ಹೊರಗಿಂದೆ. ನಿನ್ನೊಳಗೆ ನೀನೇ ದೇವರು ಅಂತ ಹೇಳ ಧೈರ್ಯದಿಂದ ಹೇಳಿದವನು ನಿಶ್ಚಲ್ ದಾಸ್, ಪೀತಾಂಬರ್ಜಿ ಇಬ್ರೇ ನಿನ್ ಹೇಳಿದ್ರು, ಕೇಳಿದ್ರಿಲ್ಲ? ಸಿದ್ದರಾಮೇಶ್ವರ ಸ್ವಾಮಿಗಳು ನಿನ್ನೆ ಪ್ರವಚನ ಕೇಳಿರಿಲ್ಲ? ಅವ್ರು ಮಾತಾಡಿದ್ದು. ಯಾರು ಈ ತರ ಧೈರ್ಯ ಮಾಡಿ ಹೇಳಿಲ್ಲ. ಎಲ್ಲ ಸಾಹಿತ್ಯ ಏನದ ಅಂತಂದ್ರ ಅದಕ್ಕೆ ಜ್ಞಾನ ಅಂತ ಅನ್ಕೋತ ಕೂತ್ ಬಿಟ್ಟಾರ. ಅಲ್ಲಿ ತಾನೇ ದೇವರು, ನಾನು ಯಾರಿಗೆ ನಮಸ್ಕಾರ ಮಾಡ್ಲಿ, ನಾನು ಅದೇ ಇದೀನಿ, ಯಾರಿಗೆ ನಮಸ್ಕಾರ ಮಾಡ್ಲಿ, ಯಾಕೆ ಮಾಡ್ಲಿ ಅಂತ ಹೇಳಿ ಯಾರಿಗೆ ಕೇಳೋ ಧೈರ್ಯ ಬಂದಿಲ್ಲ. ನಿಜಗುಣರ ಪದ್ಯದೊಳಗೂ ಗಣಪತಿ, ಸರಸ್ವತಿ ಎಲ್ಲ ದೇವರುಗಳಿಗೆ ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಬರ್ದಾರ ಇಲ್ಲ ಅದ್ರಾಗ. ಅಲ್ಲಿನೂ ಭಕ್ತಿ ಮಾರ್ಗದ ವಾಸನೆನೇ ಅದ, ಏನ್ ತಪ್ಪೇನಿಲ್ಲ. ಆದ್ರ ಮಟ್ಟ, ಜ್ಞಾನದ ಮಟ್ಟ ಏನದ, ಪೀತಾಂಬರ್ತಿ ನಿಶ್ಚಲ್ದಾಸಿ ಮಟ್ಟನೇ ಗ್ರೇಟ್, ದೊಡ್ಡದು. ಅದಕ್ಕೆ ಇಲ್ಲೇನಾಯ್ತು? ಕೋಶ ಓದಿದ್ರು ಅದು ಹೊರಗಿಂದೆ, ದೇಶ ನೋಡಿದ್ರು ಅದು ಹೊರಗಿಂದೆ. ಅದಕ್ಕೆ ಏನಂತಾನ, ಈ ಕೋಶಗಳು ಇಷ್ಟೆಲ್ಲ ಓದಿದ್ರು ಸಹಿತ ದೇವರ ಹೊರಗಿದ್ದದ್ದು ದೇವ್ರ ಹೆಂಗದನ ಅಂತೇಳಿ ವರ್ಣನ ಮಾಡಿದ್ದೇ ತಿಳಿತು ಹೊರತು ನನ್ನೊಳಗಿನ ಅನುಭವ ನನಗೆ ಆಗ್ಲಿಲ್ಲಲ್ಲ ಅಂತೇಳಿ ಬಸವಣ್ಣವ್ರು ಏನ್ ಮಾಡಿದ್ರು? ವೇದಕ್ಕೆ ಹೊರೆಯ ಕಟ್ಟುವೆ, ಆಗಮಗಳ ಮೂಗು ಕೊಯ್ಯುವೆ ಅಂತಂದ್ರ. ಯಾಕಂದ್ರು ಅಂತಂದ್ರ ತನ್ನ ಒಳಗಿನ ಚೇತನದ ಪರಿಚಯ ತನಗ ಆಗಂತದ ಅದ್ರೊಳಗೆ ಇಲ್ಲ.
ಪರಮಾತ್ಮನ ವರ್ಣನೆ ಮಾಡ್ಯಾರ ಅಷ್ಟೇ. ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಮತ್ತಿನ್ನೇನೇನದವ ಅವೆಲ್ಲ ಏನದವ ಪರಮಾತ್ಮನನ್ನ ಹೊರಗಿಟ್ಟು ವರ್ಣನೆ ಮಾಡ್ಯಾವು. ಒಳಗೆ ಹೋಗೋದು ಕಲಿಸಿಲ್ಲವು. ಅದೇ ಒಂದು ಸಮಸ್ಯೆ ಅದ ಅಲ್ಲಿ. ಅದಕ್ಕೆ ಅವ್ರು ಏನಂದ್ರೆ ಅವಕ್ಕೆಲ್ಲ ಬೈದು ಅದಕ್ಕೆ ವಚನ ಸಾಹಿತ್ಯ ಏನ್ ಮಾಡಿದ್ರು, ಅನುಭಾವ ಸಾಹಿತ್ಯ ಅಂತಂದ್ರು. ಅನುಭಾವ ಸಾಹಿತ್ಯ ಅಂದ್ರೆ ತನ್ನ ಒಳಗಿರುವ ಚೇತನವನ್ನ ತಾನು ಪರಿಚಯ ಮಾಡ್ಕೊಳ್ಳೋದು. ತನ್ನೊಳಗಿನ ಚೇತನವನ್ನ ತಾನು ಪರಿಚಯ ಮಾಡ್ಕೊಂಡು ಅದು ತಾನೇ ಅದೀನಿ ಅಂತ ತಿಳ್ಕೊಳ್ಳೋದು. ಅದಕ್ಕೆ ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ಬಸವಣ್ಣವರು ಯಾವಾಗ ಜಾತವೇದ ಮುನಿಗಳ ಬಳಿ ಹೋಗ್ತಾರ ಕಲ್ಯಾಣದಾಗ, ಬಸವಣ್ಣವ್ರು ಕೇವಲ 8ನೇ ವಯಸ್ಸಿನೊಳಗ ಅವ್ರು ಎಲ್ಲ ವೇದ ಆಗಮಗಳು ಎಲ್ಲ ಕೇಳಿಬಿಟ್ಟಿರ್ತಾರ. ಅವ್ರು ಹೆಂಗ್ ಕೇಳಿರ್ತಾರ? ಅವರು ಇಷ್ಟು ವಯಸ್ಸಿನಾಗ ಅದ ಹೆಂಗ್ ಕೇಳಿರ್ತಾರ್ರಿ ಅಂತಂದ್ರೆ, ಬಸವನ ಬಾಗೇವಾಡಿ ಅನ್ನೋದು ಒಂದು ದೊಡ್ಡದು ಅಗ್ರಹಾರ. ಅಗ್ರಹಾರದೊಳಗ 5,000 ಬ್ರಾಹ್ಮಣ ಒಟುಗಳು ಅಲ್ಲಿ ಈ ಒಂದು ವೇದ ಪಾಠಗಳ ಸಾಧನೆಯಲ್ಲಿ ನಿರತರಾಗಿರ್ತಾರ. ಪ್ರತಿನಿತ್ಯ ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸಗಳ ಶ್ಲೋಕಗಳು ಬಾಯ್ಪಾಟ್ ಮಾಡೋದು, ಅದರ ವಿಶ್ಲೇಷಣೆ ಮಾಡೋದು, ಅದು ಕಂಟಿನ್ಯೂ ನಡೆದಿರ್ತದ ಅಲ್ಲಿ. ಅಗ್ರಹಾರ ಅಂತಾರ ಅದಕ್ಕೆ. ಬ್ರಾಹ್ಮಣ ಒಟುಗಳು ಆ ವೇದ ಪಾಠಗಳ ಒಂದು ಸಾಧನೆ ಮಾಡುವ ಗರಡಿ ಕೇಂದ್ರಕ್ಕೆ ಏನಂತಾರ? ಅಗ್ರಹಾರ. ಆ ಅಗ್ರಹಾರದ ಪ್ರಮುಖ ಯಾರು ಅಂತಂದ್ರ ಮಾದರಸ, ಮಾದಿರಾಜ. ಅವನಿಗೆ ಏನಂತಾರ? ಈ ಅಗ್ರಹಾರದ ಮುಖ್ಯಸ್ಥನಿಗೆ ಮಹಾಜನ ಅಂತಾರ. ಮಹಾಜನ ಅಂತ ಹೇಳಿ ಹೆಸರು ಕೇಳಿರ್ಬೇಕು ನೀವು. ಅದು ಯಾರು ಅನ್ನೋದು ಪೋಸ್ಟ್, ಅದು ಪ್ರಿನ್ಸಿಪಾಲ್ ಇದ್ದಂಗ. ಅದು ಮಹಾಜನ್. ಅಹಮದಾಬಾದ್ನಾಗ ಒಂದು ಬುಕ್ ಅದ, ಮಹಾಜನ್ ಬುಕ್ ಡಿಪೋ ಅಂತ. ಪುಸ್ತಕಗಳು ಸಿಗ್ತಾವಲ್ಲಿ, ಎಲ್ಲ ಸಿಗ್ತಾವಲ್ಲಿ, ಎಲ್ಲ ಬುಕ್ಗಳು ಮಾರ್ತಾರ ಮಹಾಜನ್ ಬುಕ್ ಡಿಪೋ. ಹಂಗ ಇದೇನದ ಮಹಾಜನ ಇರ್ತಾನ. ಮತ್ತ ಅಂತ ಮಹಾಜನದೊಳಗ ಇವು ವೇದಗಳು ಎಲ್ಲಾನು ಕಿವ್ಯಾಗ ಬಿದ್ದು ಅವ್ನು ಓದೋದೇ ಬೇಕಾಗಿಲ್ಲ. ಎಲ್ಲ ಒಟ್ಟು ಒಳಗೆ ಕೇಳ್ಕೊಂಡ್ಬಿಟ್ಟಿರ್ತಾನ. ಸಣ್ಣವಿದ್ದಾಗ ನಡೆದು ಕೇಳ್ಕೊಂಡಿರ್ತಾನ. ಅದು ರಿಸೀವ್ ಮಾಡ್ಕೊಳ್ಳೋಂತ ಕೆಪಾಸಿಟಿ ಇರ್ತದ ಆತನ ಹತ್ರ. ಹೊರಗೆ ಏನದ ಅದನ್ನ ನೋಡ್ಬೇಕು, ತಿಳ್ಕೋಬೇಕು, ಗ್ರಹಣ ಮಾಡುವಂತ ಶಕ್ತಿ, ಅಪಾರವಾದ ಒಂದು ಪ್ರತಿಭಾಶಕ್ತಿ ಬಸವಣ್ಣನವರಲ್ಲಿ ಇತ್ತು. ಎಲ್ಲ ಓಷ್ಟು ತಿಳ್ಕೊಂಡ್ಬಿಟ್ಟಿದ್ರು ಅವ್ರು 8ನೇ ವಯಸ್ಸಿನೊಳಗೆ. ಅವಾಗ ಏನಾಯ್ತು, ಎಲ್ಲ ಹೊರಗಿಂದೇ ಸುದ್ದಿ ಮಾತ್ರ, ಎಲ್ಲ ಹೊರಗಿನ ಪರಮಾತ್ಮನ ವರ್ಣನೆ ಮಾಡೋವದಾವ ಇವು. ಅದಕ್ಕೆ ಯಾವಾಗ ಇವರು 8ನೇ ವಯಸ್ಸಿನೊಳಗ ಕೂಡಲ ಸಂಗಮಕ್ಕೆ ಹೋಗ್ತಾರ, ಬಾಗೇವಾಡಿಲಿಂತ ಅಕ್ಕನಾಗಮ್ಮನಿಂದ ಬೀಳ್ಕೊಟ್ಟು ಹೋಗ್ತಾರ ಅವರು. ಅಲ್ಲಿ ಹೋದ್ಮೇಲೆ ಅವ್ರೇನ್ ಮಾಡ್ತಾರ, ಸಾರಂಗ ಮಠದ ನಮ್ಮ ಜಾತವೇದಿ ಮುನಿಗಳು, ಶತಸ್ಥಲ ಬ್ರಹ್ಮಿ, ಅವ್ರು ಉಜ್ಜಯಿನಿ ಪೀಠಕ್ಕೆನ್ನ ಸಂಬಂಧಪಟ್ಟವ್ರು ಅದಾರ. ಅವರು ಯಾವುದೋ ಒಂದು ಪೀಠಕ್ಕೆ ಅದಾರ. ಅವ್ರು ಪಂಚಪೀಠದವ್ರೆ, ಅವ್ರ ಗುರುಗಳವ್ರು. ಆ ಜಾತವೇದ ಮುನಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ, ಬಸವಣ್ಣವ್ರಿಗೆ ಬಂದಿರಿ ಬಾರಪ್ಪ, ಚಲೋ ಆಯ್ತು, ನೀ ಸಣ್ಣವಿದ್ದಾಗ ನಾವು ಬಂದಿದ್ದೆವು, ಕಣ್ಣು ಮುಚ್ಚಿಕೊಂಡು ಮಲ್ಕೊಂಡಿದ್ದಿ, ನಾವು ಬಂದ ಮೇಲೆ ನೀ ಕಣ್ಣು ತೆರೆದಿವಿ, ನಿನಗ ಯಾವ ಜನ್ಮ ಸಂಬಂಧ ಅದೋ ಏನೋ, ಬಾ ಕರೆಕ್ಟ್ ವಯಸ್ಸಿಗೆ ಬಂದಿದೆ, ಲಿಂಗ ದೀಕ್ಷೆ ಕೊಡ್ತೀನಿ, ಲಿಂಗದ ಬಗ್ಗೆ ಜ್ಞಾನ ಹೇಳ್ತೀನಿ ಅಂತೇಳಿ ಅಷ್ಟಾವರಣ, ಪಂಚಾಚಾರ, ಈ ಶತಸ್ಥಲ ಅಂತ ಏನ್ ಹೇಳ್ತಾರಲ್ಲ, ಅದರೊಳಗ ಏನ್ ಮಾಡ್ತಾರ, ಒಳಗ ಹೊರಗ ಕೂಡೇ ದೇವರನ್ನು ಸರ್ವತ್ರವಾಗಿ ಹೆಂಗ ನಾವು ಅನುಭವಿಸ್ಬೇಕು, ಆ ದೇವರು ಬೇರೆ ಯಾರು ಅಲ್ಲ, ಅದು ನಾನೇ ಅದೀನಿ ಅಂತೇಳಿ ಐಕ್ಯ ಸ್ಥಳದ ಎಲ್ಲಾ ವಿಚಾರ ಹೇಳಿದ ಕೂಡ್ಲೇನೆ ಬಸವಣ್ಣವ್ರಿಗೆ ಭಯಂಕರ ಖುಷಿಯಾಗಿಬಿಡ್ತು. ಇಲ್ಲಿ ತನಕ ಏನೇನ್ ಶಾಸ್ತ್ರಗಳಲ್ಲವ ಆ ಎಲ್ಲ ಶಾಸ್ತ್ರಗಳು ಕೇಳಿದ್ರಕ್ಕಿಂತ ನನಗ ಭಾರಿ ದೊಡ್ಡ ಜ್ಞಾನ ಸಿಕ್ತಪ್ಪ ಪರಮಾತ್ಮ ಅಂತೇಳಿ ಎಂತ ಹಾಡ ಹಾಡ್ಯಾರ. ವಚನ ಅವತ್ತೇ ಬರ್ದದ್ದು, 8ನೇ ವಯಸ್ಸಿನಾಗ ಬರೆದ ವಚನ ಇದು. ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ಮತ್ತೇನ್ ಮಾಡಿದ್ರು, ನಾದ ಬಿಂದು ಕಲೆ
ಪರಮಾತ್ಮನನ್ನ ನೋಡುವುದಕ್ಕೆ ಇವೆಲ್ಲ ಟೆಕ್ನಿಕ್ಗಳು. ನಾದ ಒಂದ್ ಕಡೆ, ಕಳೆ ಒಂದ್ ಕಡೆ, ಬಿಂದು ಒಂದ್ ಕಡೆ, ನೋಡು ಅಂತಾರ. ಅವೆಲ್ಲ ನಿಮ್ಮ ಒಳಗೆ ಕೇಳುವ ಶಬ್ದನೇ ನಾದ. ಕಿವಿ ಮುಚ್ಕೊಳ್ರಿ, ಒಳಗೆ ಶಬ್ದ ಕೇಳಿಸ್ತದ. ಕಣ್ಣು ಮುಚ್ಕೋರಿ, ಒಳಗೆ ಬೆಳಕು ಕಾಣಿಸ್ತದ. ಅದು ಕಲೆ. ಬಿಂದು ಅಂತಂದ್ರ ಒಂದು ಸಣ್ಣ ಚಿಕ್ಕಿ ಇಟ್ಟು ಅದನ್ನ ನೋಡ್ಕೋತಿರ್ರಿ, ಅದರೊಳಗೆ ನಿಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದ. ಹಿಂಗೆಲ್ಲ ಬ್ರಹ್ಮಕುಮಾರಿ ಅವ್ರಿಗೆ ಲೈಟ್ ಅದು ನೋಡ್ಕೊತ ಕುಂದಿರ್ತಾರಲ್ಲ, ಒಂದ್ ಲೈಟ್ ಹಾಕೊಂಡು. ಹಂಗ ಒಬ್ಬೊಬ್ರು ಒಂದೊಂದು ರೀತಿ. ಇವೆಲ್ಲ ಸಾಧನೆಗೆ ಅಭೇದ್ಯವಾದ ನಾದ, ಬಿಂದು, ಕಲೆಗೆ ಅಭೇದ್ಯವಾದ ಅಚಲಿತ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ವಾಂಗ್ ಮನಗಳಿಗೆ ಮಾತು ಮತ್ತು ಮನಸ್ಸು. ಮನಸ್ಸಿನೊಳಗೆ ಎಷ್ಟು ಆಲೋಚನೆ ಮಾಡಿದ್ರು ಅದನ್ನ ನಿಲ್ಕಂಗಿಲ್ಲ, ಮಾತಿನಿಂದ ಎಷ್ಟು ಪ್ರವಚನ ಮಾಡಿದ್ರು ಅದು ನಿಲ್ಕಂಗಿಲ್ಲ. ವಾಂಗ್ ಮನಗಳಿಗೆ ಅಗೋಚರವಾದ ಅಖಂಡಿತ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ಹಿಂಗೆಂದರೆ ಲಿಂಗ ಕಟ್ಕೊಂಡವ್ರು ಅಂದಿರೇನು ನೀವು? ಲಿಂಗ ದೀಕ್ಷೆ ತಗೊಂಡವ್ರು ಕೊಡೋನ ಓಡಾಡ್ಬಿಡ್ತೀವಿ ಲಿಂಗ ತಗೊಂಡು. ನೋಡ್ರಿ ಅವ್ರಿಗೆ ಅನುಭವ ಹೆಂಗಾಗಿರ್ಬೇಕು. ಈ ಮಾತುಗಳು ಹೇಳ್ಬೇಕಾದ್ರ ಆ ವೇದಾಂತದ್ದು ಅವೆಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಭೇದ ಭಾವ, ಗೃಹಸ್ಥ ಮತ್ತೇನದಲ್ಲ ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸಿ, ಮತ್ತೆ ಎಲ್ಲ ಭಾಷಾ ಭೇದ, ಮತ್ತೇನೇನು ಎಲ್ಲ ಭೇದ ಭಾವಗಳು, ಗಂಡು ಹೆಣ್ಣು ಭೇದ, ಇವೆಲ್ಲ ಓಸು ಭೇದ ಭಾವಗಳು ನೋಡಿ, ಮೂಢ ಆಚರಣೆಗಳನ್ನ ನೋಡಿ ಸಾಯಂಗಾಗಿತ್ತು ನನಗ ಅಂತನೋ ಬಸವಣ್ಣ. ಸಾಯಂಗಾಗಿತ್ತು. ವೈಚಾರಿಕ ಇದ್ದವನಿಗೆ ಸಾಯಂಗಾಗ್ತದೆ ಇವೆಲ್ಲ ನೋಡಿ. ಸತ್ಯಾರಾಮ್ ದಾದೂರಾಮ್ ಆಶ್ರಮ ರಾಜಸ್ಥಾನದೊಳಗ ಅದು ವೇದಾಂತಕ್ಕೆ ಸಂಬಂಧಪಟ್ಟಂತ ಆಶ್ರಮ. ರಾಮ್ 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 ಅನ್ಕೋತ ಅವರು ವೈದಿಕ ಪದ್ಧತಿ ಪ್ರಕಾರ ಅಲ್ಲಿ ಹೋಮ ಹವನ ಏನೇನೋ ಮಾಡ್ತಿರ್ತಾರೆ. ನಿಶ್ಚಲ್ದಾಸಿಗೆ ಅಲ್ಲಿ ಸಾಯಂಗಾಗ್ಬಿಡ್ತದ, ಸಾಕಾಗ್ಬಿಡ್ತದ. ಇವನವನು ಇದೆಯೇನಪ್ಪ ಇಲ್ಲಿ ಬಂದು ಇಂತಲ್ಲಿ ಸಿಕ್ಕೊಂಬಿದ್ನಲ್ಲ ನಾನು ಅಂತ ಹೇಳಿ. ಅದಕ್ಕೆ ಬುಂದಿ ಮಹಾರಾಜ ಬ್ಯಾಡ್ ಬಿಡಪ್ಪ, ನಿನಗೆ ಎಲ್ಲಿ ಬಗೆಹರಂಗಿಲ್ಲ, ನನ್ನ ಬಲ್ಲಿ ಬಾ ಅಂತ ಹೇಳಿ ಕರ್ಕೊಂಡೋಗಿ ತನ್ನ ಹತ್ರ ಇಟ್ಕೊಂಡು ಒಂದು 10 ಬುಕ್ ಬರೀತಾರೆ ಇಬ್ರು ಹುಡುಕೆ. ಚರ್ಚೆ ಮಾಡಿ ಮಾಡಿ ಬೂಂದಿ ಮಹಾರಾಜಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅದ. ನಿಶ್ಚಲ್ದಾಸಗ ಬಗಲಾಗಿ ಇಟ್ಕೊಂಡು ಬೆಳೆಸ್ತಾನ. ಪುಣ್ಯವಂತ ದೊಡ್ಡ ಮಹಾರಾಜ, ಪುಣ್ಯವಂತ ರಾಜಸ್ಥಾನದ ಮಹಾರಾಜ. ಅದಕ್ಕೆ ಇಲ್ಲಿ ಲಾಸ್ಟಿಗೆ ಏನ್ ಹೇಳ್ತಾರ, ಇನ್ನು ನಾನು ಬದುಕಿದೇನಯ್ಯ, ಇನ್ನು ಈಗ ಬದುಕಿದೇನು ನೋಡಪ್ಪ, ನಾನು ಇಷ್ಟು ದಿವಸ ಸಾಯಂಗಾಗಿತ್ತ ನನಗ, ನಾನು ಬಯಸುವ ಬಯಕೆ ಕೈ ಸಾರಿತ್ತೆಂದು. ನನಗೆ ಎಂತ ಸಿದ್ಧಾಂತ ಬೇಕಾಗಿತ್ತು, ಸಮನ್ವಯ ಸಿದ್ಧಾಂತ ಬೇಕಾಗಿತ್ತು ನನಗ. ಒಂದಿಷ್ಟು ಮಂದಿ ಬರೇ ಒಳಗ್ ನೋಡ್ಕೊಳಕತ್ತಾರ, ತಪಸ್ ಮಾಡ್ಕೋತ ಮೂಗ ಮುಚ್ಚಿ ಕಣ್ಣು ಮುಚ್ಚಿ ಕುಂತರ. ಬಕಪಕ್ಷಿಗಳಗತ್ಲೆ ಎತ್ತೇಳಕ್ಕೆ ವಚನಗಳು ಬರೀತಾರ, ಬರೇ ಒಳಗಾಟೆ ನೋಡ್ಕೊಳಕತ್ತಾರ. ಉಪಾಸಕರು ಕರ್ಮಿಗಳು ಏನ್ ಮಾಡ್ಲಕತ್ತಾರ, ಬರೇ ಹೊರಗೆ ನೋಡ್ಲಕತ್ತಾರ. ಇದು ಒಳಗ ಹೊರಗ ಕೂಡೇ ನೋಡುವಂತ ಲಿಂಗ ಪೂಜೆಯ ಧಾರಣ. ಲಿಂಗ ಆಯತ, ಲಿಂಗ ಸ್ವಾಯತ, ಲಿಂಗ ಸನ್ನಿಹಿತ. ಲಿಂಗ ಆಯತ ಅಂದ್ರ ಬರೇ ಹೊರಗೆ ನೋಡೋದು. ಲಿಂಗ ಸ್ವಾಯತ ಅಂತಂದ್ರೆ ಉಪಾಸನ ಕಾಂಡ, ಒಳಗೆ ನೋಡ್ಕೊಳ್ಳೋದು. ಲಿಂಗ ಸನ್ನಿಹಿತ ಅಂದ್ರೆ ಒಳಗ ಹೊರಗ ಕೂಡಿ ಅಖಂಡವಾಗಿ ನೋಡೋದು. ಇದು ಸಾಧನೆಗೆ ಸಂಬಂಧಪಟ್ಟದ್ದು. ಅದನ್ನೇ ಇವ್ರೇನು ಧರ್ಮ ಮಾಡ್ಕೊಂಡು ಕೂತ್ಬಿಟ್ಟಾರ. ಅದು ಸಾಧನೆಗೆ ಸಂಬಂಧಪಟ್ಟದ್ದು. ಆರಂಭಿಕ ಸ್ಥಿತಿ ಭಕ್ತ ಮಹೇಶ ಅಂದಂಗ ಅಷ್ಟೇ. ಅದು ಕರ್ಮಕಾಂಡಿ ಅಂದಂಗ. ಅದು ಲಿಂಗಾಯತ ಅಂತಂದ್ರೆ ಅದು ಏನಲ್ಲ, ಕರ್ಮಕಾಂಡಿ, ಶುದ್ಧ ಕರ್ಮಕಾಂಡಿ ಹೆಸರಿಗೆ ಲಿಂಗಾಯತ ಅಂತಾರ. ಅದು ಉಪಾಸನ ಕಾಂಡಕ್ಕೂ ಹೋಗಲ್ಲ. ಮತ್ತೆ ಇನ್ನ ಏನಾರ ಲಿಂಗ ಸನ್ನಿಹಿತ ಧರ್ಮ ಅಂತಂದ್ರೆ ಒಂದು ಬೇರೆ ಆತಿತ್ತು. ಲಿಂಗ ಆಯತ ಅನ್ನೋದೇನದ ಅದು ಕರ್ಮಕಾಂಡಿ ಶಬ್ದದ ಅರ್ಥ ಅದಷ್ಟೇ. ಅದು ಅದಕ್ಕೆ ವಚನ ಚಂದ ಅನಿಸ್ತದಲ್ರಿ. ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ನಾದ ಬಿಂದು ಕಲೆಗೆ ಅಭೇದ್ಯವಾದ ಅಚಲಿತ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ವಾಂಗ್ ಮನಗಳಿಗೆ, ವಾಕ್ ಅಂತ ಮಾತು, ವಾಂಗ್ ಮನಗಳಿಗೆ ಅಗೋಚರವಾದ ಅಖಂಡಿತ ಲಿಂಗ. ಎಷ್ಟು ಅರ್ಥ ತುಂಬ್ಯದಿಲ್ಲ ಅಂತಂದ್ರ
ಒಳಗ ಹೊರಗ ಕೂಡೆ ಒಂದೇ ಅಖಂಡ ಲಿಂಗ. ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ, ಇನ್ನು ನಾನು ಬದುಕಿದನು ನಾ ಬಯಸುವ ಬಯಕೆ ಕೈ ಸಾರಿತ್ತು ಕೂಡಲ ಸಂಗಮ ದೇವ. ಇದು ಎಂತದಪ್ಪ ಅಂದ್ರೆ ನನಗೆ ಸಮನ್ವಯ ಸಿದ್ಧಾಂತ ಬೇಕಾಗಿತ್ತು. ಆ ಉಪಾಸಕರು ಮತ್ತು ಕರ್ಮಿಗಳು ಇಬ್ಬರಿಗೆ ಮೀರಿ ನಾನು ನಿಲ್ಬೇಕಾಗಿತ್ತು. ಅಂಥದ್ದು ನನಗೇನ್ ಬೇಕಾಗಿತ್ತು ಅದು ಸಿಕ್ತಪ್ಪ, ಬಹಳ ಸಂತೋಷ ಆಯ್ತು. ಇದಕ್ಕೆ ಅನುಭವ ಸಾಹಿತ್ಯ ಅಂತಾರ. ಆ ಲಿಂಗದ 3 ಲಕ್ಷಣಗಳು ಕೊಟ್ಟಾರ. ಒಂದು ಅನುಪಮ ಲಿಂಗ, ಇನ್ನ ಒಂದು ಅಚಲಿತ ಲಿಂಗ, ಇನ್ನ ಒಂದು ಅಖಂಡ ಲಿಂಗ. ಅನುಪಮ ಲಿಂಗ ಅಂತಂದ್ರ ಅದರಂಥದ್ದು ಇನ್ನ ಒಂದು ಉದಾಹರಣೆ ಹೇಳಕ್ ಇಲ್ಲೇ ಇಲ್ಲ, ಅದಿರೋದೇ ಒಂದೇ. ಉಪಮೇಯ ಕೊಟ್ಟು ಹೇಳಕ್ ಬರಂಗಿಲ್ಲ. ಉದಾಹರಣೆ ಇದರಂಗ ಅದರಂಗ ಅಂತೇಳಿ ಒಂದ್ರಂಗ ಇನ್ನೊಂದು ವರ್ಣನೆ ಮಾಡಿ ಹೇಳಕ್ಕೆ ಬರಂಗಿಲ್ಲ. ಅದು ಅನುಪಮ ಲಿಂಗ. ಅಚಲಿತ ಲಿಂಗ ಅಂತಂದ್ರ, ಅಚಲಿತ ಅಂದ್ರೆ ಏನ್? ಚಲನೆ ಇಲ್ಲ. ಯಾಕೆ ಚಲನೆ ಇಲ್ಲ ಅದಕ್ಕ? ಅದಕ್ಕೆ ಅಚಲ ಯಾಕದದು? ಈಗ ನೀವು ಜೀವಾತ್ಮ ಅದಿರಲ್ಲ, ನೀವು ಜೀವಾತ್ಮ ಅದಿರಿ, ನೀವೇನದಿರಿ ನಿಮ್ಮೂರಾಗಿದ್ರಿ ಅಂದ್ರೆ ನಮ್ಮೂರಾಗಿಲ್ಲ, ನಮ್ಮೂರಾಗಿದ್ರೆ ನಿಮ್ಮೂರಾಗಿಲ್ಲ. ಅದು ಪರಿಪೂರ್ಣ ಅದದು. ಎಲ್ಲ ದೇಶದಲ್ಲಿ ತುಂಬಿಕೊಂಡ್ಬಿಟ್ಟದ. ನೀವು ನಮ್ಮೂರಾಗಿ ನಿಮ್ಮೂರಾಗಿ ಎಲ್ಲ ಕೂಡ ನೀವು ತುಂಬಿಕೊಂಡಿದ್ರಿ ಅಂತಂದ್ರೆ ನೀವು ಚಲಿಸ್ತೀರಿ ಹಂಗ. ಹೌದಿಲ್ಲ? ಪರಿಪೂರ್ಣ ಇದ್ದದ್ದು ಚಲಿಸಂಗಿಲ್ಲ, ಅಪೂರ್ಣ ಇದ್ದದ್ದು ಚಲಿಸ್ತು. ಹಂಗ ಇದೇನಾಯ್ತು? ಅಚಲಿತ ಲಿಂಗ ಅಂದ್ರೆ ಪರಿಪೂರ್ಣ ಲಿಂಗ. ಇದೇನು ಚಲಿಸ್ಲಕ್ ಚಾನ್ಸ ಇಲ್ಲ, ಅಳ್ಳಾಡಂಗೆ ಇಲ್ಲ, ತುಂಬಿಕೊಂಡ್ಬಿಟ್ಟದ. ಇದು ಸರ್ವ ವ್ಯಾಪಕ ಅದ, ಇದು ಚಲಿಸ್ಲಕ್ಕೆ ಚಾನ್ಸ್ ಇಲ್ಲ. ಅದು ಇಲ್ಲದ ಜಾಗನೇ ಇಲ್ಲ ಅಂತಂದ್ಮೇಲೆ ಎಲ್ಲಿದು ಚಲಿಸ್ತದ? ಅದು ಇಲ್ಲದ ಜಾಗಕ್ಕ ಹೋಗೋದು ಬರೋದು ಮಾಡ್ತಿತ್ತಂದ್ರೆ ಚಲಿಸ್ತದ. ಅದಕ್ಕೆ ಅಚಲಿತ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ಅಚಲಿತ ಅಂದ್ರೆ ಹ್ಯಾಂಗ ಅನ್ನೋದಕ್ಕೆ ನಾನೇನ್ ಅರ್ಥ ಹೇಳಿನಿ ಅದೇ ಮತ್ತೆ ಮುಂದಿನ ವಾಕ್ಯದಾಗ ಹೇಳ್ಬಿಟ್ಟಾರೆ. ವಾಂಗ್ಮನಗಳಿಗೆ ಅಗೋಚರವಾದ ಅಖಂಡಿತ ಲಿಂಗ, ಅಖಂಡವಾದ ಲಿಂಗ, ಪರಿಪೂರ್ಣವಾದ ಲಿಂಗ, ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ದೇಶಗಳಲ್ಲಿ ತುಂಬಿಕೊಂಡಿರುವಂತಹ ಲಿಂಗ. ಈ ಲಿಂಗ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ, ಇನ್ನು ನಾನು ಬದುಕಿದನು ನಾನು ಬಯಸುವ ಬಯಕೆ ಕೈ ಸಾರಿತ್ತೆಂದು ಕೂಡಲ ಸಂಗಮ ದೇವ. ಅಂತಂದ್ರೆ ಈ ಲಿಂಗ ಏನು ಕೈಯಾಗ ಕೊಟ್ಟದ್ ಇಷ್ಟಲಿಂಗನ? ನಿಮ್ ಕೈಯಾಗ ಕೊಟ್ಟದ್ ಇಷ್ಟಲಿಂಗ ಏನು ಅಚಲಿತ ಆದ, ಅಖಂಡ ಆದ, ಏನದದು? ಅನುಪಮ ಆದ. ನಿಮ್ ಕೊಳ್ಳಗಿನ ಲಿಂಗ ಇದ್ದಂಗ ನಮ್ ಕೊಳ್ಳಗಿನ ಲಿಂಗ ಅದಲ್ಲ, ಒಂದೇ ಅದವಿಲ್ಲ? ಲಿಂಗ ಅಂತಂದ್ರೆ ನಮ್ ಕೊಳ್ಳಗಿದ್ದ ಅಂತಂದ್ರೆ ಅವ್ರ ಕೊಳ್ಳಗ ಆದ, ಸೇಮ್ ಲಿಂಗ. ಇದೇನಾಯ್ತು? ಅನುಪಮ ಲಿಂಗನ ಉಪಮೇಯ ಲಿಂಗ? ಇದು ಉಪಮೇಯ ಲಿಂಗ, ಇದು ಇಷ್ಟಲಿಂಗ. ಇದೇನು ಕರ್ಮಕಾಂಡದ ಕೊಡೋದು ಅಷ್ಟೇ. ಇದು ಇದ್ರ ಮ್ಯಾಲ ತಿಳ್ಕೊಂಡು ಮಾಡ್ಬೇಕಾಗಿದ್ದು, ಒಳಗೆ ಬಹಳದ ತಿಳ್ಕೋಬೇಕಾಗಿದ್ದು. ಇದೇನ ಲಿಂಗ ಆಯತ ಅಷ್ಟ್ರ ಮಟ್ಟಿಗೆ. ಇದು ನೆಕ್ಸ್ಟ್ ಏನಾಯ್ತು? ನಿಮ್ ಕೊಳ್ಳನ್ ಲಿಂಗ ಅಚಲಿತ ಲಿಂಗ, ಏನದು ಜಂಗಮ ಲಿಂಗ. ಚಲಿಸ್ತದದು, ನಿಮ್ ಜೊತೆಗೆ ಹೋಗ್ತದ ಬರ್ತದ. ನಿಮ್ಮೊಳಗಿರುವಂತ ಕೂಟಸ್ಥ ಚೇತನ ಚಲಿಸ್ತದ. ಹೊರಗಿರೋ ಬ್ರಹ್ಮಚೇತನ ಚಲಿಸಂಗಿಲ್ಲ, ನಿಮ್ಮೊಳಗಿರೋ ಚೇತನ ಚಲಿಸ್ತದಿಲ್ಲ. ಅದು ಜಂಗಮ ಲಿಂಗ. ನಿಮ್ಮೊಳಗಿರೋ ಕೂಟಸ್ಥ ಅಂತಃಕರಣ ಒಳಗಿರೋಂಥ ಚೇತನ ಚಲಿಸ್ತದಲ್ರಿ ನಿಮ್ ಜೊತೆಗೆ. ಮತ್ತ ಅದು ಜಂಗಮ ಲಿಂಗ. ಚಲಿಸಲಾರ್ದಂಗ ಪರಿಪೂರ್ಣವಾಗಿದ್ದು, ಬ್ರಹ್ಮಾಂಡ ವ್ಯಾಪಕ, ಬ್ರಹ್ಮಾಂಡದಿಂದ ಅತೀತವಾಗಿದ್ದು ಅದು ಅಚಲಿತ ಲಿಂಗ. ಅದಕ್ಕೆ ನಿಮ್ಮ ಒಳಗಿಂದ ಜಂಗಮ ಮತ್ತು ಆ ಒಂದು ಪರಮಾತ್ಮ ಏನು ಅಚಲಿತ ಲಿಂಗ ಅದಲ್ಲ, ಅವೆರಡು ಬೇರೆ ಅಲ್ಲ, ಎರಡು ಒಂದೇ ಅದಾವ, ಅಖಂಡವಾಗಿದವ. ಅವು ಏನದವ ಅಂತಂದ್ರ ಜಂಗಮ ಅಂದ್ರೆ ಚಲಿಸೋದು, ಇದು ಚಲಿಸಲಾರ್ದು. ಎರಡು ಏನದವ? ಅವೆರಡು ಏನದವ? ಒಂದೇ ಅದಾವು. ಆ ಶರೀರದೊಳಗ ಸಿಕ್ಕೊಂಬಿದ್ದಕ್ಕ ಅದು ಚಲಿಸ್ದಂಗೆ ಕಾಣ್ಲಿಕ್ಕತ್ತದ. ನಿಜವಾಗಿ ಅದು ಏನು ಚಲಿಸ್ತಾ ಇಲ್ಲ. ಕೂಟಸ್ಥ ಚೇತನ ಚಲಿಸಂಗಿಲ್ಲ.
ನಿಮ್ಗಂಗೆ ಕಾಣಿಸ್ತಿರ್ತು, ಅದು ಅಚಲಿತನೇ ಅದ. ಅದು ಈಗ ಬಸ್ನಾಗ ಬೈಲ್ ಅದ ಅಲ್ರಿ, ಬಸ್ಸಿನೊಳಗೆ ಬೈಲ್ ಅದ. ಬಸ್ ಚಲಿಸಿದ್ರೆ ಒಳಗಿಂದ ಬೈಲ್ ಚಲಿಸ್ತದೇನು? ಇಲ್ಲ ರೀ. 100 ಬಸ್ಸುಗಳದಾವ. 100 ಬಸ್ಸಿನೊಳಗಿನ ಬೈಲ್ಗಳು 100 ತರ ಬೇರೆ ಬೇರೆನೆ ಅದಾವ. ಅವು 100 ಬಸ್ ಓಡಾಡಿದ್ರು ಬೈಲ್ ಹೆಂಗದ, ಹೆಂಗಿರ್ಬೇಕು ಹಂಗೆ ಅದ. ಹೆಂಗದು ಹಂಗೆ ಅದ ಅಂದ್ರೆ ಸೂಕ್ಷ್ಮದ, ಸೂಕ್ಷ್ಮಾತಿ ಸೂಕ್ಷ್ಮ ಇರೋದ್ರಿಂದ ಅದು ಚಲಿಸೋ ಅವಶ್ಯಕತೆ ಇಲ್ಲ. ಅದು ಏನ್ ಮಾಡ್ಲಕತ್ತದ, ಚೈತನ್ಯ ಕೊಡ್ಲಕತ್ತದ. ಈಗ ಕರೆಂಟ್ ಟ್ರೇನ್ಗಳದಾವಲ್ಲ, ಟ್ರೇನ್ ಚಲಿಸಿದ್ರೆ ಅದು ಕರೆಂಟಿನ ವೈರ್ ಚಲಿಸ್ತದೇನದು? ಮ್ಯಾಲ ಒಂದು ವೈರ್ ಹಾಕಿರ್ತಾರ, ವೈರ್ ಎಲ್ಲಿರ್ಬೇಕು ಅಲ್ಲೇ ಇರ್ತದ, ಟ್ರೇನ್ ಚಲಿಸ್ತದ. ಮ್ಯಾಲ ಕರೆಂಟ್ ಕನೆಕ್ಷನ್ ಕೊಟ್ಟಿರ್ತಾರಲ್ರಿ ಕರೆಂಟಿನ ಟ್ರೇನ್ಗಳಿಗೆ, ಅದು ವೈರ್ ಹೆಂಗಿರ್ಬೇಕು ಹಂಗೆ ಇರ್ತದ, ಅದೇನ್ ಚಲಿಸಂಗಿಲ್ಲ. ಖರೆ ಟ್ರೇನ್ ಚಲಿಸ್ತದ. ಹಂಗ ಕೂಟಸ್ಥ ಹೆಂಗದ ಅಂತಂದ್ರ ಆ ಮೇನ್ ವೈರಿಗೆ ಕನೆಕ್ಷನ್ ತಗೊಂಡಂತದ್ದು ಇದು ಅಷ್ಟೇ. ಅದು ಅದೇನ್ ಚಲಿಸಂಗಿಲ್ಲ. ಅದು ಇನ್ನು ನಾನು ಬದುಕಿದೆನು, ನಾವು ಬಯಸುವ ಬಯಕೆ ಕೈ ಸಾರಿ ತಿಂದು ಕೈ ಸಾರಿತ್ತು ಇಂದು ಕೂಡಲ ಸಂಗಮ ದೇವ ಅಂತಂದ್ರ ಅವರು ಒಂದು ಸಂಶೋಧನೆ ಒಳಗ ಹುಟ್ಟಿ ಬಂದಿರ್ತಾರ. ಆ ಸಂಶೋಧನೆಗೆ ತಕ್ಕಂತ ವಸ್ತು ಸಿಕ್ಕಾಗ ಅವರ ಆನಂದ ವ್ಯಕ್ತಪಡಿಸ್ತಾರೆ. ಅದಕ್ಕಿದು ಕರ್ಮಕಾಂಡ ಏನದ, ಇದು ಪ್ರಮಾತ ಭಾಷ್ಯ ಅಂತ ಆ ಸ್ಥಾನಮಾನ ಅವ್ರಿಗೆ ಕೊಡಬೇಕು. ಅವರು ಪರಮಾತ್ಮನನ್ನು ನೋಡ್ಲಕತ್ತಾರಂತ ತಿಳ್ಕೊಂಡು ಎಲ್ಲೇ ಶ್ರೀಶೈಲ ಇರ್ಲಿ, ಕಾಶಿ ಇರ್ಲಿ, ಮತ್ತಿನ್ನೆಲ್ಲೆಲ್ಲಿ ಹೋಗ್ತಾರಲ್ಲ. ನಾವು ತ್ರಯಂಬಕೇಶ್ವರದಾಗ ಅದೀವ್ರಿ, ನಾವು ಭೀಮೇಶ್ವರ ಲಿಂಗದಾಗ ಅದೀವಿ, ನಾವು ಸೋಮನಾಥ ಲಿಂಗದಾಗ ಅದೀವಿ, ನಾವು ಪರಳಿ ವೈದ್ಯನಾಥನ ಬಲ್ಲಿ ಅದೀವಿ. ಮಾನ್ಯ ಯಾರು ಯಾವ್ದದು ಸಿಗಂದೂರ್ ಯಾತಾಯಕಿ ಯಾವುದು ಚೌಡೇಶ್ವರಿ ತಾಯಿ ಸಿಗಂದೂರಿಗೆ ಹೋಗ್ಯಾರ. ರಾಯಚೂರಾಗಿ ಒಂದಿಷ್ಟು ಮಂದಿ ಎಲ್ಲೋ ಸಿಗಂದೂರಿಗೆ ಹೋಗ್ಯಾರ. ಮತ್ತೆಲ್ಲೋ ವೈಷ್ಣೋದೇವಿಗೆ ಹೋಗ್ಯಾರ ಅಂದ್ಮೇಲೆ ಅವ್ರೇನು ಕಟಿಕೆಲಕ್ಕೆ ಹೋಗಿರ್ತಾರ, ಅವ್ರ ದೇವ್ರು ನೋಡಕ್ ಹೋಗಿರ್ತಾರ. ಅವ್ರ ದೇವ್ರು ನೋಡ್ಲಕ್ಕ ಅಂದ್ಮೇಲೆ ಜ್ಞಾನಿಗಳ ಲಕ್ಷಣ ಏನಿರ್ಬೇಕಂದ್ರ ಪ್ರಮಾತ ಭಾಷ್ಯದ ಸ್ಥಾನಮಾನ ಅವರಿಗೆ ಕೊಟ್ಟು ಗೌರವಿಸಬೇಕು, ಪ್ರೀತಿಸಬೇಕು. ಮಾಡ್ಲಕತ್ತಾರಲ್ಲ, ದಾರ್ಯಾಗ ಅದರಲ್ಲ. ಸಿಗಂದೂರಿಗೆ ಹೋಗ್ಬೇಕಾದ್ರೆ ಸುಮ್ಮನೆ ಅದ ಹೈರಾಣಾಗ. ಅದ್ಯಾವುದು ಶಿವಮೊಗ್ಗ ಮಂಗಳೂರು ಎಲ್ಲೇ ಬರ್ತದ, ಅದು ಆ ಕಡೆ ಅದದು, ಕರ್ನಾಟಕದಾಗೆ ಅದದು. ಎಲ್ಲೋ ಅದು ಶಿವಮೊಗ್ಗ ಡಿಸ್ಟಿಕ್ನಾಗ ಎಲ್ಲೋ ಅದದು. ನದಿ ದಾಟೆ ಹೋಗ್ಬೇಕು, ಅದು ಕಂಪಲ್ಸರಿ. ಅಲ್ಲೊಂದೇನೋ ಸೇತುವೆ ಕಟ್ಟಿ ಏನೋ ಮಾಡಿ ಅದು ಉದ್ಧಾರ ಮಾಡ್ಯಾರ. ಯಾವ ಮಂತ್ರಿ ಅದು ಕೆಡಿಸ್ಬಿಡ್ತೀನಂತ ನಾವು ಗುಡಿ. ನೀವೇನು ನಿನ್ನೆ ಎಷ್ಟು ಚಂದ ಹೇಳ್ತಾನೋ ಅದು ಆ ಗುಡಿಗೆ ಹೆಂಗ್ ಗೊತ್ತೀರಿ ನೋಡ್ತೀನಿ ನಾನು, ಕಡೆ ಕೆಡಿಸ್ಬಿಡ್ತೀನಿ ಅಂತ ನಾವು. ಅದು ಹೆಂಗೆ ಹಾಳು ಮಾಡ್ತೀನಿ ನೋಡ್ರಿ ಅಂತಾನೆ. ಎಲ್ಲ ಈ ದೇವಸ್ಥಾನಗಳ ವ್ಯವಸ್ಥೆಗಳಿಗೆ ವಿರೋಧ ಮಾಡೋರು, ಪರ ಮಾಡೋರು ಸುಮ್ಮನೆ ನೋಡ್ತಿರ್ಬೇಕು. ಅದ್ರೊಳಗೆ ರಾಗದ್ವೇಷ ತಾಳಬಾರ್ದು. ಯಾರ್ಯಾರು ಏನೇನು ಮಾಡ್ಲಕ್ ಹುಟ್ಟಿ ಬಂದಾರ, ಗುಡಿ ಕಟ್ಟೋರು ಗುಡಿ ಕಟ್ಲಕ್ ಬಂದಿರ್ತಾರೆ, ಕೆಡೋರು ಕೆಡಲಕ್ ಬಂದಿರ್ತಾರೆ. ನೀವೇನಾಗಬೇಕು, ಸುಮ್ಮನೆ ನೋಡ್ಕೊತಿರ್ಬೇಕು. ಸಾಕ್ಷಿ ಭಾಷೆ ಅಷ್ಟೇ. ಇದೇನಾಯ್ತು, ಅವರಿಗೆ ಪ್ರಮಾತ ಭಾಷೆದ ಸ್ಥಾನಮಾನ ಕೊಡಬೇಕು. ಕರ್ಮಕಾಂಡಿಗಳಿಗೆ ಕೊಟ್ಟು ಇಂದ್ರಿಯ ಸಹಿತ ಅಂತಃಕರಣ ಸಹಿತ ಅವ್ರದೇನು ತನ್ನ ಮನ ಧನ ಏನದ ಎಲ್ಲಾನು ಶ್ರಮ ಸಮಯ ಎಲ್ಲ ತಗೊಂಡು ಹೋಗಿ ಅದು ಮಾಡ್ಲಕತ್ತಾರಲ್ಲ. ಅದಕ್ಕೇನಾಯ್ತು, ಅವರಿಗೆ ಒಂದು ಒಳ್ಳೆ ಭಾವನೆ, ಅವ್ರ ಬಗ್ಗೆ ಒಳ್ಳೆ ಭಾವನೆ ಇರ್ಬೇಕು, ಕೆಟ್ಟ ಭಾವನೆ ಇರಬಾರ್ದು. ಅದೇನ ಕಲ್ಲಲ್ಲರಸುವ ಕಳ್ಳರಿಗೆ ಹಂಗೆಲ್ಲ ಹಾಡೋದು ತಪ್ಪದು. ಅವ್ರ ಬಗ್ಗೆ ಒಂದು ಗೌರವ ಇರಬೇಕು. ಅದಕ್ಕೆ ಬ್ರಹ್ಮಾಂಡದ ವ್ಯವಹಾರ, ನೂರಾರು ವ್ಯವಹಾರ ಮಾಡ್ಕೊತೇನೆ ಬದುಕ್ತಿರ್ತಾರ. ಆ ವ್ಯವಹಾರದ ಮಧ್ಯೆ ಈ ದೇವ್ರದೊಂದು ವ್ಯವಹಾರ ಅಷ್ಟೇ. ವ್ಯವಹಾರಿಕ ಸತ್ತಾದಲ್ಲಿ ಈ ಒಂದು ಸಾಧನೆ ಅಷ್ಟೇ. ಮುಂದೇನಾಯ್ತು, ಉಪಾಸನಾ ಕಾಂಡ. ಈ ಉಪಾಸನಾ ಕಾಂಡದೊಳಗೆ ಏನದ, ಇವ್ರಿಗೆ ಯಾವ ಸ್ಥಾನಮಾನ ಕೊಡ್ತೀರಿ? ಒಳಗೆ ನೋಡ್ಕೊತಾರೆ ಇವರು ದೇವರನ್ನು, ಅಂತಃಕರಣದ ಒಳಗೆ. ಇದಕ್ಕೆ ಯಾವಾಗ ಇದು ಕೊಡ್ತೀರಿ? ಇವರಿಗೆ ಸಾಕ್ಷಿ ಭಾಷೆಯ ಸ್ಥಾನಮಾನ ಕೊಡ್ರಿ, ಏನ್ ತೊಂದರೆ ಇಲ್ಲ. ಸಾಕ್ಷಿ ಭಾಷೆಯ ಸ್ಥಾನಮಾನ ಕೊಡ್ರಿ. ಕೊಟ್ಟು ಇವರು ಆತ್ಮದ ಸಾಕ್ಷಾತ್ಕಾರನೇ ಆಚರಿಸ್ತದ. ಮತ್ತ ನೀವು ಅಲ್ಲೆಲ್ಲರೇ ದೇವ್ರು ನೋಡ್ಲಕ್ಕ ಹೋದ್ರ ಆ ದೇವ್ರು ಮುಟ್ಟಂಗಿಲ್ಲ. ದೇವ್ರಿಗೇನು ಹೋಗಿ ನೀವೇನು ಹೂವ ಏರಿಸಿ ಕೈ ಮುಟ್ಟಂಗಿಲ್ಲ. ಆದ್ರೂ ಸಹಿತ ದೇವ್ರ ಮುಂದೆ ನಿಮಗ ನಿಂತ ಹೊತ್ನಾಗ ನಿಮ್ಮ ಒಳಗಿಂದ ಆತ್ಮದ ಸುಖನೇ ನಿಮಗೆ ಆತಿರ್ತದ.
ಕರ್ಮಕಾಂಡದೊಳಗೂ ನಿಮ್ಮ ಆತ್ಮದ ಸುಖನೇ ಆತಿರ್ತದ. ಆದ್ರೆ ನಾ ದತ್ತಾತ್ರೇಯ ನೋಡಿ ಬಂದಿದ್ದಕ್ಕೆ ದತ್ತಾತ್ರೇಯನಿಂದ ನನಗೆ ಸುಖ ಆಯ್ತು ಅಂತ ತಿಳ್ಕೊತಾನ ಅಷ್ಟೇ. ಹೌದಾ ಇಲ್ಲ? ಕರ್ಮಕಾಂಡಿ ಹೊರಗಿನ ವಸ್ತುವಿನಿಂದ ನನಗೆ ಸುಖ ಆಯ್ತು, ತಿರುಪತಿ ವೆಂಕಟರಮಣನಿಂದ ಸುಖ ಆಯ್ತು ಅಂತಾರೆ. ಆ ತಿರುಪತಿ ವೆಂಕಟರಮಣನ ಮುಂದೆ ಕೈ ಜೋಡಿಸಿ ನಿಂತಾಗ ನಿಮಗೆ ಏನು ಖುಷಿ ಆಗ್ತದ, ಆ ಖುಷಿ ನಿಮ್ಮ ಆತ್ಮಲ್ಲೇ ಖುಷಿ ಇರ್ತದ. ಅದು ಗೊತ್ತಿಲ್ಲ ಅಷ್ಟೇ ಕರ್ಮಕಾಂಡಿ. ನೆಕ್ಸ್ಟ್ ಏನಾಯ್ತು, ಆ ತಿರುಪತಿ ವೆಂಕಟರಮಣನ್ನ ಇವ್ರೇನ್ ಮಾಡಿರ್ತಾರೆ, ಉಪಾಸನ ಕಾಂಡಿದವರು ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಹಿಂಗಾಗಿ ಏನ್ ತಿಳ್ಕೊತಾರೆ ಇವರು, ತಿರುಪತಿ ವೆಂಕಟರಮಣ ಅಂದ್ರೆ ಅಲ್ಲೇ ತಿರುಪತಿಗೆ ಇಲ್ಲ, ಅವ ನನ್ನ ಹೃದಯದೊಳಗನು ಆದನ ಅಂತ ತಿಳ್ಕೊಂಡು ಒಳಗೆ ಅವರು ಉಪಾಸನೆ ಮಾಡ್ತಾರೆ. ಅವನ ಮಂತ್ರಗಳು ಹೇಳೋದು, ಅವನ ಬಗ್ಗೆ ತಪಸ್ ಮಾಡೋದು, ಅವನಿಗೆ ಸ್ತೋತ್ರ ಮಾಡೋದು, ಅವನಿಗೆ ಧನ್ಯವಾದ ಹೇಳೋದು, ಒಳಗೆ ಇಟ್ಟು ಪೂಜೆ ಮಾಡ್ಕೊತಿರ್ತಾರೆ. ಇದಕ್ಕೆ ನೀವು ನಿಮ್ಮ ಅರ್ಥದೊಳಗೆ ಏನ್ ಮಾಡಬೇಕು, ಸಾಕ್ಷಿ ಭಾಷ್ಯದ ಒಂದು ಏನ್ ಕೊಡಬೇಕು, ಸ್ಥಾನಮಾನ ಅವ್ರಿಗೆ ಕೊಡಬೇಕು. ಅಲ್ಲಿ ಇಂದ್ರಿಯ ರಹಿತವಾಗಿ ಅವ್ರೇನ್ ಮಾಡ್ತಾರೆ, ಕೇವಲ ಅಂತಃಕರಣ ಸಹಿತವಾಗಿ ಪಿಂಡಾಂಡದ ಒಳಗೆ, ಅವ್ರ ಬ್ರಹ್ಮಾಂಡದ ಹೊರಗೆ ಎಲ್ಲೂ ಅಡ್ಡಾಡಂಗಿಲ್ಲ. ಒಂದ್ ಕಡೆ ಕೂತು ಜಪ ತಪಸ್ಸು ಧ್ಯಾನ ಮಾಡ್ಕೊತಿರ್ತಾರ. ಇವರಿಗೆ ಪಿಂಡಾಂಡದ ಒಳಗೆ ಇವ್ರು ಪರಮಾತ್ಮನನ್ನ ಅನುಸಂಧಾನ ಮಾಡ್ತಿರ್ತಾರೆ. ಇವರಿಗೆ ಬ್ರಹ್ಮಾಂಡದಲ್ಲಿ ವ್ಯವಹಾರ ಇಲ್ಲ. ಇದೇನಪ್ಪ ಅಂದ್ರೆ ಈ ರೀತಿ ಒಳಗೆ ಕೂತು ಮಾಡ್ಕೊಳ್ಳೋದು ಲಿಂಗ ಸ್ವಾಯತ್ತ. ಇದಕ್ಕೇನಂತಾರ, ಭೋಗಾಂಗ ಸಾಧನ. ಭೋಗಾಂಗ ಸಾಧನ ಒಳಗೇನದ, ಪ್ರಸಾದಿ ಪ್ರಾಣಲಿಂಗಿ. ಇಲ್ಲಿ ಲಿಂಗ ಆಯತದೊಳಗ ತ್ಯಾಗಾಂಗ. ಇಲ್ಲೇನದ, ಭಕ್ತ ಮಹೇಶ. ಈ ರೀತಿ ತಿಳ್ಕೋಬೇಕು. ಇದು ಇಷ್ಟೇ ಆಯ್ತು. ಇವ್ರದ್ದು ಏನು ಸಮಸ್ಯೆ ಏನದಪ್ಪ, ಕರ್ಮಕಾಂಡ ಮತ್ತು ಉಪಾಸನ ಕಾಂಡದವ್ರಿಗೆ ನೀವೇನು ದೊಡ್ಡ ಮರ್ಯಾದೆ ಕೊಡ್ತೀರಿ, ಮತ್ತ ನಿಮಗೆ ಗೊತ್ತದ ಅವ್ರಿಬ್ಬರಿಗೆ ಏನು ಸುಖ ಆಲಕತ್ತದ, ಅವ್ರ ಆತ್ಮದ ಸುಖನೇ ಅವ್ರಿಗೆ ಆಲಕತ್ತದ, ನಿಮಗ್ ಗೊತ್ತದ, ಯಾರಿಗೆ ಜ್ಞಾನಿಗಳಿಗೆ ಗೊತ್ತದ. ಆದ್ರೆ ಉಪಾಸಕರಿಗೆ ಅದು ಗೊತ್ತಿಲ್ಲ. ಉಪಾಸಕರಿಗೆ ಕರ್ಮಿಗಳಿಗೆ ನನ್ನ ಆತ್ಮದ ಸುಖನೇ ನನಗೆ ಆಲಕತ್ತದ ಅಂತ ಹೇಳಿಕೆ ಅವರಿಬ್ಬರಿಗೆ ಗೊತ್ತಿಲ್ಲ. ತಿರುಪತಿ ವೆಂಕಟರಮಣನ ಒಳಗೆ ನೆನೆಸಿದೆ, ತಿರುಪತಿ ವೆಂಕಟರಮಣನಲಿಂತೆ ನನಗ ಅನುಗ್ರಹ ಆಗ್ಯದಂತಾರ. ನಾಮದೇವಗ ಅನುಗ್ರಹ ವಿಠ್ಠಲನಿಂದ ಆಗ್ಯದಂತ ನಾವು. ತನ್ನ ಆತ್ಮಜ್ಞಾನ ಅವನಿಗಿಲ್ಲ. ಅವರಿಬ್ಬರಿಗೆ ಕರ್ಮಕಾಂಡಿಗೆ ಮತ್ತು ಉಪಾಸನ ಕಾಂಡಿಗೆ ಏನು ಸುಖ ಆಗ್ಲಕತ್ತದ ಅದು ತನ್ನ ಆತ್ಮದಲ್ಲಿಂತೆ ತನಗ ಆಗ್ಲಕತ್ತದ ಅನ್ನೋದು ಅರಿವು ಇಬ್ಬರಿಗೆ ಇಲ್ಲ ಅವರಿಗೆ. ಅವರು ಒಂದು ಯಾವುದೋ ವಿಗ್ರಹ, ಯಾವುದೋ ಒಂದು ವಸ್ತುವನ್ನ ಒಬ್ಬರು ಹೊರಗಿಟ್ಟು ಪೂಜೆ ಮಾಡ್ಲಿಕತ್ತಾರ, ಒಬ್ಬರು ಒಳಗಿಟ್ಟು ಉಪಾಸನೆ ಮಾಡ್ಲಿಕತ್ತಾರ. ಆ ವಸ್ತುವಿನಿಂದ ತಮಗೆ ಸುಖ ಆಗ್ಯದ ಅಂತಾರೆ ಹೊರತು ತನ್ನಿಂದ ತನಗಾಗ್ಯದ ಅಂತೇಳಿ ಅವರಿಬ್ಬರಿಗೆ ಅರಿವಿರಲ್ಲ. ಲಿಂಗ ಆಯತರಷ್ಟೇ, ಲಿಂಗ ಸ್ವಾಯತರಷ್ಟೇ, ತ್ಯಾಗಾಂಗಿಗಳು ಅಷ್ಟೇ, ಭೋಗಾಂಗಿಗಳು ಅಷ್ಟೇ. ವ್ಯತ್ಯಾಸ ತಿಳಿಲಕತ್ತದ್ರಿ? ಈ ಯೋಗಾಂಗಿಗಳೊಳಗೆ ಏನ್ ಬರ್ತಾರ, ಜ್ಞಾನ ಕಾಂಡದೊಳಗ ಇಲ್ಲೇನದ, ಸರ್ವತ್ರ ಅಖಂಡ. ಅವನಿಗೆ ಒಳಗೆ ನೋಡ್ಕೊಳ್ಳೋದನು ಎಕ್ಸ್ಪರ್ಟ್, ಹೊರಗೆ ನೋಡ್ಕೊಂಡ್ರು ಎಕ್ಸ್ಪರ್ಟ್. ಎರಡೂ ಕಡೆ ಅವ ಅಖಂಡವಾಗಿ ನೋಡ್ತಾನ, ಒಳಗ ಹೊರಗನ ಭೇದನೇ ಇಲ್ಲ ಅವನಿಗೆ. ಆ ಭೇದ ಅಲ್ಲದೆ ಮತ್ತಿನ್ಯಾವ ಭೇದ ಇಲ್ಲ ಅಂತಂದ್ರೆ ತಾನು ಒಳಗ ಏನು ನೋಡ್ಕೊಳಕತ್ತಾನ ಅದು ತನ್ನಿಂದ ಭಿನ್ನ, ತಾನೇ ಬೇರೆ ಅದೇ ಭಿನ್ನ ಅಲ್ಲ. ಆಂ ಬ್ರಹ್ಮಾಸ್ಮಿ, ಅದೇ ನಾನು ಅದೀನಿ ಅಂತನೋ. ಒಳಗ ಹೊರಗ ಅನ್ನೋ ಭೇದ ಕಳ್ಕೊಂಡನ, ಮತ್ತ ಜೀವ ದೇವ ಅಂತೇಳಿ ಭೇದ ಏನದ ಅದನ್ನು ಕಳ್ಕೊಂಡ್ಬಿಟ್ಟನು. ಆ ದೇವನೇ ನಾನದೀನಿ ಅಂತನು, ನಾನೇ ಅದು ಅದೀನಿ ಅಂತನು. ಅಖಂಡವಾದಂತ ಸರ್ವತ್ರ ಆಂ ಬ್ರಹ್ಮಾಸ್ಮಿ ಇದನ್ನು ಸಾಧನೆ ಮಾಡೋದಕ್ಕೆ ಅಹಂ ಬ್ರಹ್ಮಾಸ್ಮಿ ಸಾಧನೆ ಮಾಡಿ ನಾ ಬ್ರಹ್ಮದಿನಿ ಅನ್ಕೊಳ್ಬೇಕಾದ್ರೆ ನಿಮಗೆ ಅಂತಃಕರಣ ಬೇಕಾ? ನಿಮಗೇನು ಇಂದ್ರಿಯ ಬೇಕಾ? ಎರಡನ್ನು ದಾಟಿ ಹೋಗ್ಬಿಡ್ತಾನೋ.
ಇಂದ್ರಿಯ ಅಂತಃಕರಣ ಎರಡೂ ದಾಟಿ ನಾನೇ ಬ್ರಹ್ಮದೀನಿ ಅನ್ಕೊಳಕ್ ನಿಮಗೇನು ಮನ ಬುದ್ಧಿ ಚಿತ್ತಗಳೇನ್ರಿ ಕೆಲಸ ಮಾಡ್ತವೆ? ನಾ ಬ್ರಹ್ಮದೀನಿ ಅಂತ ತಿಳ್ಕೊಳಕ ನಿಮ್ಮ ಅಂತಃಕರಣ ಮತ್ತೆ ವೃತ್ತಿ ಎರಡು ಏನಾಯ್ತು, ಆವರಣ ಭಂಗಾಗಿ ಒಳಗಿನ ಚೇತನ ಒಂದೇ ಆಗಿ ನಿಂತು ನಾನು ಬ್ರಹ್ಮದೀನಿ ಅಂತ ನಿಮಗೆ ಅನುಭವ ಆಗುವಾಗ ಅಲ್ಲಿ ಅಂತಃಕರಣದ್ದೇನ್ ಕೆಲಸ, ವೃತ್ತಿದೇನ್ ಕೆಲಸ ಮುಗಿತಲ್ಲ ಅದು. ಏನಾದ ಇನ್ನ ಗುರು ಹೇಳಿದ ವಿಷಯ ಬ್ರಹ್ಮ ಅಂದ್ರೆ ಹೆಂಗದನ, ತದ್ರೂಪ ಅದನ, ಚಿದ್ರೂಪ ತಾನೇ ಅದು ಆಗಿ ನಿಂತತ್ನಾಗ ಅವ ಹೆಂಗದನ ತಗೊಂಡು ಏನ್ ಮಾಡ್ತೀರಿ ಕತಿ? ಹೆಂಗದನ ಅದು ನೀವೇ ಅದಿರಲ್ಲ. ಇದು ಪೋಲೋ ಅಂತೇಳಿ ಒಂದು ಆಟ ಆಡ್ತಾರೆ. ಪೋಲೋ ಆಟ ಕೇಳಿರ್ಬೇಕು ನೀವು. ದೊಡ್ಡ ಬಡಿಗೆ ತಗೊಂಡು ಹಿಡ್ಕೊಂಡು ಜಗ್ಗಿ ಸ್ಪೀಡ್ ಓಡಿ ಬರ್ತಾರ. ಓಡಿ ಬಂದು ಆ ಕಟ್ಟಿಗೆ ನೆಲದ ಮೇಲೆ ಊರ್ತಾರ ಅವರು. ಅದು ಪೈಪ ಏನ ಇರ್ತದ, ಅದನ್ನ ಊರ್ತಾರ. ಅದು ಭಯಂಕರ ದೊಡ್ಡದಿರ್ತದ, 15-20 ಫೀಟ್ ಉದ್ದಂದಿರ್ತದ ಅದು. ಅದನ್ನ ಊರಿ ಕೂಡ್ಲೇನೆ ಅದೇನ್ ಮಾಡ್ಬಿಡ್ತದ, ಹಿಂಗ್ ಮ್ಯಾಲ ಸೆಟದ್ ನಿಂದಿರ್ತದ. ನೆಲ್ಲಾಗ ಒಂದು ತುದಿ ಊರಿ ಮ್ಯಾಲ ಅದು ಸೆಟದ್ ನಿಂದಿರ್ತದ. ಅದು ಸೆಟದ್ ನಿಂದ್ರಾಗ ಇವರು ಅದ್ರ ಸಂಗಟ್ ಮ್ಯಾಲ ಹೋಗ್ಬಿಡ್ತಾರ, ಬಡಿಗೆ ಸಂಗಟ್. ಯೂಟ್ಯೂಬ್ನಾಗ ಅದು ತೆಗೆದ್ ನೋಡ್ರಿ, ಪೋಲೋ ಆಟ ತೆಗೆದ್ ನೋಡ್ರಿ, ಕಾಣಿಸ್ತದ. ಆ ಬಡಿಗೆ ಸಂಗಟ ಮ್ಯಾಲ ಹೋಗ್ತಾರ ಅವ್ರು. ಊರಿ ನೆಲಕ್ ಊರಿ ಅದ್ರ ಸಂಗಟ ಮ್ಯಾಲ ಹೋಗಿ ಏನ್ ಮಾಡ್ತಾರ, ಆ ಬಡಿಗೆ ಈ ಕಡೆ ಒಗೆದು ಅವ್ರ ಆ ಕಡೆ ಎಗರಿ ಬಿಡ್ತಾರ. ನಿಮ್ಮ ಅಂತಃಕರಣ ವೃತ್ತಿ, ಆವರಣ ಭಂಗ, ಇವೆಲ್ಲ ಓಸು ಕತಿಗಳು ಏನ್ ಮಾಡ್ತಾರ, ಆ ಪೋಲೋ ಬಡಿಗೆ ಒಗದಂಗೆ ಒಗೆದು ಅವ್ರ ಆ ಕಡೆ ಹೋಗಿ ಅಹಂ ಬ್ರಹ್ಮಾಸ್ಮಿ ಆಗಿ ನಿಂತು ಬಿಡ್ತಾರ. ಅದ್ರ ಮ್ಯಾಲ ಏರ ತನಕ ಬಡಿಗೆ ಬೇಕಾಗ್ಯದ. ಮ್ಯಾಲ ಏರಿದ್ಮೇಲೆ ಬಡಿಗೆ ಬೇಕಾಗಿಲ್ಲ. ಆ ಕಡೆ ಜಂಪ್ ಮಾಡಿ ಬಿಟ್ರೆ, ಆ ಬಡಿಗೆ ಹಿಡ್ಕೊಂಡೆ ಜಂಪ್ ಮಾಡಿದ್ರೆ ಬಿದ್ದು ಅಲ್ಲಿ ಮುರ್ಕೊತಿರ್ತ. ಜಂಪ್ ಮಾಡಿ ಬಡಿಗೆ ಒಗದ್ ಬಿಡ್ತಾರ. ಆ ಕಡೆ ಅಲ್ಲಿ ಅಂತಃಕರಣದ್ದು ಕೆಲಸ ಎಲ್ಲ, ಅಲ್ಲಿ ಇಂದ್ರಿಯದ್ದು ಕೆಲಸ ಎಲ್ಲ, ಎದೆದ್ರದ್ದು ಕೆಲಸ ಇಲ್ಲ. ಕೇವಲ ಅದೊಂದೇ ಲಿಂಗ, ಅಖಂಡಿತ ಅಚಲಿತ ಅನುಪಮ ಲಿಂಗ. ಆ ಲಿಂಗ ಅನುಭವಿಸುವುದರಲ್ಲಿ ಏನಾಗ್ಬಿಡುತ್ತದ, ಇವು ಯಾವ ಇಂದ್ರಿಯ ಬೇಕಾಗಿಲ್ಲ, ಮತ್ತೆ ಅಂತಃಕರಣ ಬೇಕಾಗಿಲ್ಲ, ಏನೇನು ಬೇಕಾಗಿಲ್ಲ. ಅಖಂಡ ಲಿಂಗ. ಅದಕ್ಕೇನಂತಾರ ಲಿಂಗ ಸನ್ನಿಹಿತ. ಅಂದ್ರೇನು, ತಾನೇ ಅದು ಆದವನು. ಲಿಂಗ ಸನ್ನಿಹಿತ. ಇದಕ್ಕೇನು ಯೋಗಾಂಗ. ಅದಕ್ಕೆ ನೀವು ಏನು ಅವ್ರಿಗೆ ಕೊಡ್ತೀರಿ, ಕರ್ಮಕಾಂಡಿಗಳಿಗೆ, ಉಪಾಸನಾ ಕಾಂಡಿಗಳಿಗೆ ಏನಂತ ಪ್ರಮಾತ ಭಾಷ್ಯ, ಸಾಕ್ಷಿ ಭಾಷ್ಯ ಅಂತ ನೀವು ಅವರಿಗೆ ಸ್ಥಾನಮಾನ ಕೊಟ್ಟು ಅವರನ್ನು ಗೌರವಿಸಿರಿ, ತಪಸ್ವಿಗಳಿಗೆ ಮತ್ತು ಈ ಹೋಮನ ಮಾಡುವಂತ ಕರ್ಮಕಾಂಡಿಗಳಿಗೆ. ಆದ್ರೆ ಅವರಿಗೆ ನೀವು ಕೊಟ್ಟ ಗೌರವಕ್ಕೆ ಪಾತ್ರರಿರಲ್ಲ. ಅವ್ರೇನಿರ್ತಾರ, ತಾವು ಅದೇ ಚೇತನ ಅದೀನಿ ಅನ್ನೋದು ಅರಿವಿರಂಗಿಲ್ಲ. ಹನುಮಾನ್ ಚಾಲೀಸ್ ಅಂತಾರ, ರಾಮ ರಕ್ಷಾ ಸ್ತೋತ್ರ ಅಂತಾರ. ರಾಮನೇ ನಾನು ಅದೀನಿ ಅನ್ನೋದು ಗೊತ್ತಿರಲ್ಲ ಅವರಿಗೆ. ರಾಮ ಅಂತಂದ್ರ ತ್ರೇತಾಯುಗದ ರಾಮಗೆ ರಾಮ ಅಂತೇಳಿ ರಾಮ ರಕ್ಷಾ ಸ್ತೋತ್ರ ಅಂತಿರ್ತಾರೆ. ಹನುಮಾನ್ ಚಾಲೀಸ್ ಅಂತಂದ್ರ ದ್ವಾಪರ ಯುಗದ ಹನುಮಂತ ಯಾವ್ದದ, ತ್ರೇತಾಯುಗದ ರಾಮನ ಕಾಲದವನಿಗೆ ಹನುಮಂತಗೆ ಅವ್ರ ಹನುಮಂತ ಅಂತಿರ್ತಾರೆ. ತನ್ನೊಳಗಿನ ಚೇತನನೇ ಹನುಮಂತ ಅನ್ನೋದು ಗೊತ್ತಿರಲ್ಲ. ತನ್ನಿಂದ ಭಿನ್ನವಾದವರು ಭೇದ ಭಾವ ಭಕ್ತಿ. ದೇವರೇ ಬೇರೆ, ತಾನೇ ಬೇರೆ. ಭೇದ ಇರ್ತದ, ಅವ್ರಿಬ್ಬರ ಬಲ್ಲಿ ಭೇದ ಇರ್ತದ. ಒಳಗಿಟ್ಕೊಂಡ್ರು ಅದ್ರ ಸಂಗಟ ಭೇದನೆ ಇರ್ತದ, ಹೊರಗಿಟ್ಟು ಪೂಜೆ ಮಾಡಿದ್ರು ಅದ್ರ ಸಂಗಟ ಭೇದನೆ ಇರ್ತದ. ಅಲ್ಲಿ ನಾನೇ ಬೇರೆ, ಭಕ್ತ ಭಗವಂತ, ಉಪಾಸಕ ಉಪಾಸ್ಯ. ಇಲ್ಲಿ ಕರ್ಮಕಾಂಡದೊಳಗೆ ಭಕ್ತ ಭಗವಂತ, ಇಲ್ಲಿ ಉಪಾಸನದೊಳಗೆ ಉಪಾಸಕ ತಾನಾಗಿರ್ತಾನ. ತನ್ನ ಯಾವುದನ್ನ ಕುರಿತು ಪೂಜೆ ಮಾಡ್ಕೊತಿರ್ತಾನ, ಒಳಗ ನೆನಪು ಮಾಡ್ಕೊತಿರ್ತಾನ, ನೆನಪು ಮಾಡ್ತಿರ್ತಾನ, ಅದು ಉಪಾಸ್ಯ ವಸ್ತು, ಭಿನ್ನವಾಗಿರ್ತದೆ. ಇಲ್ಲಿ ಜ್ಞಾನ ಕಾಂಡದೊಳಗೆ ಏನದ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮನನ್ನ ನಾವು ಅಲ್ಲಿ ಅನುಸಂಧಾನ ಮಾಡ್ತಾ ಮಾಡ್ತಾ ನಾನೇ ಬ್ರಹ್ಮದೀನಿ ಅಂತೇಳಿ ಏನಂತಾರಲ್ಲ, ಅದು ಭೇದ ಕಳ್ಕೊಂಡ್ಬಿಡ್ತಾನೆ ಜ್ಞಾನ ಕಾಂಡದೊಳಗೆ.
ಯಾವಾಗ ಜ್ಞಾನಕಾಂಡದೊಳಗೆ ಭೇದ ಕಳ್ಕೊಂಡ ಮೇಲೆ ಆ ಅಭೇದವಾದಂತ ವಸ್ತುನೇ ಎಲ್ಲವೂ ತಾನೇ ಆಗಿ ನಿಂತದದು. ಜಗತ್ತಿನೊಳಗೆ ಪಂಚಮಹಾಭೂತಗಳಾಗ್ಯದ, 84 ಲಕ್ಷ ಜೀವರಾಶಿಗಳಾಗ್ಯದ. ಕರ್ಮ ಮತ್ತು ಸುಖ ದುಃಖ ಪಾಪ ಪುಣ್ಯ ಕರ್ಮ ಅವುಗಳದ್ದು ಪ್ರೇರಕ, ಅವುಗಳದ್ದು ಪೂರಕ ಎಲ್ಲನೂ ತಾನೇ ಆಗಿ ನಿಂತವು. ಅಂತ ವಸ್ತು ನಾನೇ ಎಲ್ಲ ಆಗಿ ನಿಂತೀನಿ, ನಾನೇ ಎಲ್ಲ ಆಗಿ ನಿಂತೀನಿ. ಬೆಕ್ಕದವ್ರು ಇರ್ಲಿ, ಅವ್ರು ಕಾಂಗ್ರೆಸ್ ಇರ್ಲಕ್ಕ, ಬಿಜೆಪಿ ಇರ್ಲಕ್ಕ, JDS ಇರ್ಲಕ್ಕ, ಉದ್ಧಾರ ಮಾಡಲಕ್ಕ, ಹಾಳು ಮಾಡಲಕ್ಕ, ಅವ್ರ ಕೈಯಾಗ ಏನೇನು ನಡೆದದ ಅದೆಲ್ಲ ಓಟು ನಾನೇ ಮಾಡಿಸ್ಲಕತ್ತೀನಿ. ಕೆಟ್ಟದ್ದು ಯಾಕೆ ಮಾಡಿಸ್ಲಕತ್ತೀನಿ ಅಂದ್ರೆ ಒಳ್ಳೆಯದರ ಮಹತ್ವ ಗೊತ್ತಾಗ್ಲಿ ಅಂತ ಕೆಟ್ಟದ್ದು ಮಾಡಿಸ್ಲಕತ್ತೀನಿ. ಕತ್ತಲು ಈ ಜಗತ್ತಿನಾಗ ಯಾಕೆ ಇಟ್ಟಿನಿ ಅಂದ್ರೆ ಬೆಳಕಿನ ಮಹತ್ವ ಗೊತ್ತಾಗ್ಲಿ ಅಂತ ಕತ್ತಲಿಟ್ಟಿನಿ. ಬೆಳಕಿತ್ತು ಅಂತಂದ್ರೆ ಅಷ್ಟಾದ್ರ ಮಹತ್ವನೇ ಗೊತ್ತಾಗಂಗಿಲ್ಲ. ಈಗ ಹಗಲತ್ತ ನೀವು ನೋಡ್ತೀರಪ್ಪ, ಜಗತ್ತಿನಾಗ ಎಲ್ಲ ವಸ್ತುಗಳು ನೋಡ್ತಿರ್ತೀರಿ. ಅವು ಸೂರ್ಯನ ಬೆಳಕಿನಾಗ, ದೀಪದ ಬೆಳಕಿನಾಗ ಎಲ್ಲದ್ರಾಗ ನೋಡ್ತಿರ್ತೀರಿ. ಅವು ದೀಪ ಇರ್ಲಿಲ್ಲ ಅಂತಂದ್ರೆ ಹೆಂಗ್ ನೋಡ್ತೀರಿ? ಸೂರ್ಯ ಇರ್ಲಿಲ್ಲ ಅಂದ್ರೆ ಹೆಂಗ್ ನೋಡ್ತೀರಿ? ನಿಮ್ಮ ಒಳಗಿಂದ ಒಂದು ಆತ್ಮ ಪ್ರಕಾಶ ಅಂತ ಒಂದದ, ಆತ್ಮ ಪ್ರಕಾಶ ಅದ ನಿಮ್ಗೆ ಅನುಭವಕ್ಕೆ ಬರ್ಲಕತ್ತದೇನ್? ನಿಮ್ಮ ಒಳಗಿಂದ ಆತ್ಮದ ಪ್ರಕಾಶ ಅನ್ನೋದಕ್ಕೆ ನಿಮಗ ಅಲ್ಲಿ ಏನಾಗ್ಲಕತ್ತದ, ಎಲ್ಲ ಒಟ್ಟು ಕಾಣ್ಲಕತ್ತದ. ನಿಮ್ಮ ಆತ್ಮ ಪ್ರಕಾಶನೇ ಇದ್ದಿದ್ದಿಲ್ಲ ಅಂತಂದ್ರ, ನಿಮ್ಮದೇ ಸ್ವಯಂ ಪ್ರಕಾಶ ಇರ್ಲಿಲ್ಲ ಅಂತಂದ್ರ ಸೂರ್ಯನ ಬೆಳಕು ನಿಮಗೇನು ಕಾಣಿಸ್ತದ? ಆತ್ಮ ಪ್ರಕಾಶದ ಮಹತ್ವ ಒಟ್ಟ ಗೊತ್ತಾಗಲ್ಲ ನಿಮಗೆ ಜಾಗೃತಾವಸ್ಥೆ ಒಳಗ. ಈ ಸ್ವಪ್ನಾವಸ್ಥೆ ಒಳಗ ಹೊಚ್ಕೊಂಡು ಮಕ್ಕೊಂಡ್ಬಿಟ್ಟಿರಿ, ಏನ್ ಲೈಟ್ ಹಾಕಿರ? ಕತ್ತಲದ ಇಲ್ಲ, ಅಲ್ಲೇನ್ ಬೆಳಕದ ಏನದ? ಮತ್ತ ಸ್ವಪ್ನದೊಳಗೆ ಜಾತ್ರೆ ನೋಡ್ಲಕತ್ತೀರಿ, ಅಲ್ಲಿ ಬೆಳಕಾದ ಇಲ್ಲ ಸ್ವಪ್ನದಾಗ? ಮತ್ತ ಎದ್ರ ಬೆಳಕಿನಾಗ ನೋಡ್ಲಕತ್ತೀರಿ ನೀವು? ಮತ್ತ ಆ ಬೆಳಕಿಂದ ನಿಮಗೆ ಮಹತ್ವ ತಿಳಿಸೋದಕ್ಕೆ, ಆ ಬೆಳಕಿಂದು ಮಹತ್ವ ಒಟ್ಟ ಗೊತ್ತಾಗಂಗಿಲ್ಲ. ಅದಕ್ಕೆ ಸ್ವಪ್ನಾವಸ್ಥೆ ಹೇಳಿ, ಆ ಸ್ವಪ್ನದೊಳಗೆ ಏನೆಲ್ಲ ವಸ್ತುಗಳು ನೋಡ್ತೀರಿ, ತುಂಬಾ ಹಚ್ಕೊಂಡು ಲೈಟ್ ತಕೊಂಡು ಮಕ್ಕೊಂಡಿರಿ, ಆದ್ರೂ ಹಗಲತ್ತು ಕಂಡಷ್ಟೇ ಎಲ್ಲ ಸ್ಪಷ್ಟವಾಗಿ ಕನಸಿನ ದೃಶ್ಯಗಳನ್ನು ನೋಡ್ತೀರಿ ಅಂತಂದ್ಮೇಲೆ ಅಲ್ಲಿನ ಒಂದು ಬೆಳಕಾದ ಇಲ್ಲ. ಆ ಬೆಳಕು ಎದರ ಬೆಳಕ? ನಿಮ್ಮ ಆತ್ಮದ ಪ್ರಕಾಶ. ನಿದ್ದೆ ಹಚ್ಚಿದಾಗ ಸಹಿತ ನಿದ್ದೆ ಚಲೋ ಆಯ್ತು ಅಂತ ಹೇಳಿ ನಿಮ್ಗೇನು ಅನುಭವ ಆಗ್ಯದ, ಅದು ಆತ್ಮದ ಬೆಳಕಿನಲ್ಲೇ ತಿಳ್ಕೊಂಡಿರಿ. ಆತ್ಮದ ಬೆಳಕೆ ಇರಲಿಲ್ಲ ಅಂತಂದ್ರೆ ಹೆಂಗ್ ತಿಳಿತಿತ್ತು? ಆತ್ಮ ಪ್ರಕಾಶ ಇಲ್ಲ ಅಂದ್ರೆ ಹೆಂಗ್ ತಿಳಿತಿತ್ತು? ಹಿಂಗಾಗಿ ಕರ್ಮ ಉಪಾಸನ ಕಾಂಡಿಗಳಿಗೆ ಜ್ಞಾನಕಾಂಡಿಗಳು ಕೀಳಾಗಿ ಕಾಣಬಾರದು. ಅವ್ರಿಗೆ ಏನ್ ಕೊಡಬೇಕು? ಪ್ರಮಾತ ಭಾಷ್ಯ, ಸಾಕ್ಷಿ ಭಾಷ್ಯದ್ದೇ ಅವರಿಗೆ ನೀವು ಸ್ಥಾನಮಾನ ಕೊಡಬೇಕು. ನೀವು ಸಾಕ್ಷಿ ಭಾಷ್ಯ, ಪ್ರಮಾತ ಭಾಷ್ಯ ಎರಡರೊಳಗೂ ನೀವು ದೇವರನ್ನು ಕಂಡ್ರೂ ಸಹಿತ ಐ ಆಮ್ ದಟ್, ನಾನು ಅದೇ ಇದ್ದೇನೆ ಅನ್ನುವಂಥ ಜ್ಞಾನ ನಿಮಗಾದ. ಆದ್ರೆ ಈ ಕರ್ಮಕಾಂಡಿಗಳಿಗೆ, ಉಪಾಸನ ಕಾಂಡಿಗಳಿಗೆ ನಾನು ಅದೇ ಇದ್ದೇನೆ ಅನ್ನೋ ಜ್ಞಾನ ಇಲ್ಲ. ಅವ್ರಿಗೇನದ? ಆ ಉಪಾಸ್ಯ ವಸ್ತುನೇ ಬೇರೆ, ನಾನೇ ಬೇರೆ, ಭಗವಂತನೇ ಬೇರೆ, ಭಕ್ತನೇ ಬೇರೆ ಅನ್ನೋಂಥದ್ದು ಅಲ್ಲಿ ಆದ. ಇದನ್ನ ವ್ಯತ್ಯಾಸಗಳನ್ನು ಚಂದ ತಿಳ್ಕೋಬೇಕು. ಲಿಂಗ ಆಯತ ಅನ್ನೋದ್ರ ಶಬ್ದದ ಅರ್ಥ ಹೆಂಗ, ಲಿಂಗ ಸ್ವಾಯತದ ಶಬ್ದದ ಅರ್ಥ ಹೆಂಗ, ಲಿಂಗ ಸನ್ನಿಹಿತದ ಶಬ್ದದ ಅರ್ಥ. ಲಿಂಗ ಸನ್ನಿಹಿತ ಅಂತಂದ್ರೆ ಐಕ್ಯಸ್ಥಲದ ವಿಚಾರ, ಜ್ಞಾನಕಾಂಡದ ವಿಚಾರ, ಸರ್ವತ್ರ ಭಾಷ್ಯ ಇದು. ಪ್ರಮಾತ ಭಾಷ್ಯ, ಸಾಕ್ಷಿ ಭಾಷ್ಯ ಎರಡೇ ಅಲ್ಲದು, ಸರ್ವತ್ರ ಭಾಷ್ಯ ಇದು. ಇದು ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಅದೇ ನಾನಿದ್ದೇನೆ ಅಂತ. ಇಲ್ಲಿ ಇಂದ್ರಿಯಕ್ಕೂ ಅತೀತವಾದಂತ, ಅಂತಃಕರಣಕ್ಕೂ ಅತೀತವಾದಂತ ಅಖಂಡ ಭಾವ, ಅಖಂಡಿತ ಲಿಂಗವ ತಂದು ಕೊಟ್ಟನಯ್ಯ ಶ್ರೀ ಗುರು ಎನ್ನ ಕರಸ್ಥಲಕ್ಕೆ. ಇದು ನಿಮ್ಮ ಅನುಭವಕ್ಕೆ ಬಂತು ಅಂತಂದ್ರ ಈ ವಚನ ಹೇಳಿದ್ದು ಸಾರ್ಥಕ ಆಗ್ತದೆ. ಇವತ್ತ ಹೇಳಿದ್ದು ಅಖಂಡಿತ ಲಿಂಗ ಸಿಕ್ಕುತ್ತಾ ಇಲ್ಲ ನಿಮಗೆ? ಅದೇ ತಿಳ್ಕೋಬೇಕಾಗಿದೆ. ಈಗ ಈ ವಚನದ ಅರ್ಥ ಎಷ್ಟು ಗಂಭೀರದ ಅನ್ನೋದು ತಿಳ್ಕೊಂಡು
ಅದನ್ನ ನಾವು ಏನ್ ಮಾಡ್ಬೇಕು, ಅನುಸಂಧಾನ ಮಾಡ್ತಾ ಮಾಡ್ತಾ ಅದು ನಾನಿದ್ದೇನೆ, ಅದನ್ನ ನಾನೇ ಇದ್ದೇನೆ ಅಂತೇಳಿ ಅನುಸಂಧಾನ ಮಾಡ್ಬೇಕು. ಅದಕ್ಕೆ ಇಲ್ಲಿ ಏನಾಗಬೇಕಾಗ್ಯದ, ಪ್ರತ್ಯಕ್ಷ ಜ್ಞಾನ ಇವ್ರು ಹೇಳಿದ್ರಲ್ಲ 2 ರೀತಿ ಆಗ್ತದ. ಒಂದು ಸಾಕ್ಷಿ ಭಾಷ್ಯ, ಇನ್ನ ಒಂದು ಪ್ರಮಾತ ಭಾಷ್ಯ. ಸಾಕ್ಷಿ ಭಾಷ್ಯ ಪ್ರಮಾತ ಭಾಷ್ಯ 2ರಿಂದ ಆಗ್ತದ. ಮತ್ತ ಏನ್ ಆಗ್ತದ ಅದು ಚೇತನ, ನನ್ನಿಂದ ಭಿನ್ನವಿಲ್ಲ, ನಾನು ಅದೇ ಅದೀನಿ ಅನ್ನೋದಕ್ಕೆ ಇದು 212ನೇ ವಿಷಯಾಂಕ. ಈ ರೀತಿ ಮಾಡಿ ತತ್ವದೃಷ್ಟಿಗೆ ಉಂಟಾದ ಭೇದ ಭ್ರಮೆಯ ಅಂತ್ಯ. ಭೇದ ಭ್ರಮೆ ಅಂತ್ಯ ಆಯ್ತಾ ಇಲ್ಲ ಇವತ್ತ ಈ ವಚನ ಹೇಳೋದ್ರ ಮೂಲಕ? ಇನ್ನ ಎಲ್ಲರ ಭೇದ ಉಳಿದದ ಕಸರು? ಎಲ್ಲ ಭಗವದ್ಗೀತೆ ಉದ್ದೇಶ ಏನದ ಎಲ್ಲ ಓಟು ತಿಳಿಸಿ ಹೇಳಾಯ್ತಿ. ಭಗವದ್ಗೀತೆ 100 ಸಾರಿ ಓದಿದ್ರು ಈ ರೀತಿಯಾದಂತ ಒಂದು ಸ್ವರೂಪ ಜ್ಞಾನ ಆತದೇನು? ಅದನ್ನು ಹೊರಗಿಟ್ಟು ಓದಿದ್ರೆ ಏನಾಗ್ತದೆ? ಕೋಶ ಓದಿದ್ರು ಅಷ್ಟೇ, ದೇಶ ನೋಡಿದ್ರು ಅಷ್ಟೇ, ಅದು ಕರ್ಮಕಾಂಡಿಗಳಷ್ಟೇ. ಅವರು ಅದನ್ನೇ ಒಳಗಿಟ್ಕೊಂಡು ನೆನೆಸ್ಕೊತ್ ಕೂತ್ರ ಉಪಾಸನ ಕಾಂಡಿಗಳು. ಅದರೊಳಗಿರುವ ಚೈತನ್ಯವನ್ನ ನೋಡಿ ಆ ಚೇತನ ನಾನೇ ಅಂತ ತಿಳ್ಕೊಂಡ್ರೆ ಅದು ಜ್ಞಾನಕಾಂಡಿಗಳು. ಇಷ್ಟು ತಿಳ್ಕೊಂಡು ಸ್ಮೃತಿ ಜ್ಞಾನದಿಂದ ಪ್ರತ್ಯಕ್ಷ ಜ್ಞಾನಕ್ಕ ನಾವು ಅದನ್ನ ತಂದ್ಕೋಬೇಕು. ಸ್ಮೃತಿ ಜ್ಞಾನದೊಳಗೆ ಬೇಕಾದಷ್ಟು ಮಾಹಿತಿ ಅದ. ಅದನ್ನ ನಮ್ಮ ವೃತ್ತಿ, ನಮ್ಮ ಅಂತಃಕರಣ, ನಾವು ಬರ್ಕೊಂಡ ನೋಟ್ಸು ಏನೇನದ ನಮ್ಮ ಅನುವಿನಿಂದ ನಮ್ಮದೇ ಆದ ಒಂದು ಸ್ವಂತ ಸಂಶೋಧನೆ ಮಾಡಬೇಕು. ಅವರದೇ ಆದ ಒಂದು ಸಂಶೋಧನೆಯಿಂದ ಕೆಲಸ ಮಾಡಿದಾಗೆ ಸಕ್ಸಸ್ ಆಗ್ತದೆ. ನಿಮ್ಮ ಸಂಶೋಧನೆ ನಿಮ್ಮ ಸಾಧನೆಗೆ ಸಂಬಂಧಪಟ್ಟದ್ದು. ಯಾವ ಶಾಸ್ತ್ರ ಹೇಳಿದ್ದು ಉಪಯೋಗ ಆಗಲ್ಲ. ಯಾವ ಒಂದು ಏನಪ್ಪಾ ಅಂತಂದ್ರ ಗುರು ಹೇಳಿದ್ದು ಉಪಯೋಗ ಆಗಲ್ಲ. ನಿಮ್ಮ ಸ್ವಂತ ಸಂಶೋಧನೆ. ಒಂದು ಪದ್ಧತಿ ಹೇಳ್ತಾರೆ ಹಿಂಗಂತೇಳಿ. ಗಂಡನ ಮನೆಗೆ ಹೋಗಾಗ ತಾಯಿ ಏನೋ ಒಂದಿಷ್ಟು ಬುದ್ಧಿ ಮಾತು ಹೇಳಿರ್ತಾಳ. ಅವು ಎಲ್ಲಿ ತನ ಉಪಯೋಗ ಆಗ್ತಾವ್ರಿ? ಅಲ್ಲಿ ಯಾಕೆ ಸ್ವಂತ ಸಂಶೋಧನೆಯಲ್ಲಿಂತ ಇಂಥ ಪ್ರಸಂಗ ಬಂದಾಗ ನಾನು ಹೆಂಗ ಇದನ್ನು ಎದುರಿಸಬೇಕು, ಅದನ್ನ ಹೆಂಗ ನಾನು ಪರಿಗಣಿಸಿ ಅದರ ಜೊತೆಗೆ ನಾನು ಬದುಕಬೇಕಿದೆಲ್ಲ ನನ್ನ ಜೀವನದ ಅವಿಭಾಜ್ಯ ಅಂಗಗಳು, ಇವೆಲ್ಲ ಸಮಸ್ಯೆಗಳು ಅಂತ ತಿಳ್ಕೊಂಡು ಆಕೆ ತನ್ನ ಸ್ವಂತ ಸಂಶೋಧನೆಯಿಂದ ಬದುಕ್ತಾಳೋ ಏನು ಅವರ ಅಮ್ಮ ಹೇಳಿದ್ದೇ ಕೇಳ್ಕೊತ್ ಮಾಡ್ತಾಳೋ? ಸಂಶೋಧನೆ ಅಂತ ಒಂದು ಇರ್ಬೇಕಾಗ್ತದ. ಆ ಸಂಶೋಧನೆ ಒಳಗೆ ತೊಡಗಬೇಕು. ನೀವೇ ವಿಜ್ಞಾನಿಗಳು, ನೀವೇ ಸೈಂಟಿಸ್ಟು, ಏನೇನ್ ಆಗ್ಬೇಕು, ಹೆಂಗ್ ಆಗ್ತದ ಎಲ್ಲ ದಾರಿ ಕೊಟ್ಟ. ಆ ದಾರಿ ಮಾಡಿ ಕೊಟ್ಟ ಮೇಲೆ ಅದ್ರ ಉಪಯೋಗ ತಕ್ಕೋಬೇಕು. ರೋಡ್ ಹಾಕಿಕೆ ಒಳಗೆ ತಿರುಗಾಡ್ಲಿಲ್ಲ ಅಂದ್ರೆ ಅದಕ್ಕೂ ಅಂತ. ಅದಕ್ಕೆ ಸ್ಮೃತಿ ಜ್ಞಾನ ಅಂದ್ರೆ ರೋಡ್ ಹಾಕಿದಂಗ, ಪ್ರತ್ಯಕ್ಷ ಜ್ಞಾನ ಅಂದ್ರೆ ಅದ್ರೊಳಗೆ ಓಡಾಡೋದು. ಪ್ರಮಾತ ಭಾಷ್ಯದಿಂದ ಸಾಕ್ಷಿ ಭಾಷ್ಯಕ್ಕೆ ಬರಬೇಕು. ಸ್ಮೃತಿ ಜ್ಞಾನದಿಂದ ಪ್ರತ್ಯಕ್ಷ ಜ್ಞಾನಕ್ಕೆ ಬರಬೇಕು. ಬರೀ ಹೊರಗೆ ನೋಡ್ಕೊತಿರೋದ್ರ ಅಲ್ಲ, ಹೊರಗ ಒಳಗ ಕೂಡೇ ನೋಡಬೇಕು. ಸರ್ವತ್ರ ಭಾಷ್ಯ ಆಗಬೇಕು. ಬಾಹ್ಯದಲ್ಲಿ ಯಾವ ಘಟವೇ ಮೊದಲಾದವುಗಳು ಇರುವವೋ ಅವುಗಳೊಡನೆ ಅಂತಃಕರಣದ ವೃತ್ತಿಯು ಸಂಬಂಧವು ಅಂತಃಕರಣ ವೃತ್ತಿಯ ಸಂಬಂಧವು ನೇತ್ರಾದಿ ಇಂದ್ರಿಯಗಳ ಮೂಲಕ ಆಗುತ್ತದೆ. ಆದ್ದರಿಂದ ಘಟವೇ ಮೊದಲಾದವುಗಳ ಜ್ಞಾನವು ಸಾಕ್ಷಿ ಭಾಷ್ಯಗಳಲ್ಲ, ಅವು ಪ್ರಮಾತ ಭಾಷ್ಯಗಳು. ಹೊರಗಿಂದ ಜ್ಞಾನ ಮಾಡಿಕೊಳ್ಳೋ ಪ್ರಮಾತ ಭಾಷ್ಯ. ಅದರಂತೆ ಅಂತಃಕರಣ ಬ್ರಹ್ಮಾಕಾರವಾಗುತ್ತದೆ. ನಿಮ್ಮ ವೃತ್ತಿ ಹೋಗಿ ಏನ್ ಮಾಡ್ತದ? ಅಂತಃಕರಣ ವೃತ್ತಿ ಬ್ರಹ್ಮಾಕಾರವಾಗ್ತದ. ನಿಮ್ಮ ಅಂತಃಕರಣದೊಳಗ ಏನದ? ಬ್ರಹ್ಮ ಅದ. ಕೂಟಸ್ಥ ಅಂತಃಕರಣದೊಳಗ ಅದನಲ್ರಿ. ಬಾಹ್ಯಕರಣದಾಗ ಅದನು, ಅಂತಃಕರಣದಾಗ ಅದನ. ಈಗ ನೋಡೋದಕ್ಕ ಈಗ 3.5 ಮಳ ಶರೀರದೊಳಗ 3.5 ಮಳ ಅಂತಃಕರಣ. ಆ 3.5 ಮಳ ಅಂತಃಕರಣದೊಳಗ ಕೂಟಸ್ಥ ಅದನ ಅಂತ ಶಾಸ್ತ್ರ ಹೇಳ್ತದ. ಆ 3.5 ಮಳ ಏನದ ಸೂಕ್ಷ್ಮ ಶರೀರದೊಳಗೆ ಕೂಟಸ್ಥ ಅದನ ಅಂತಂದ ಮೇಲೆ ಏನಾಯ್ತು? ನಿಮ್ಮ ವೃತ್ತಿ ಹೋಗಿ ನಿಮ್ಮ ಅಂತಃಕರಣವನ್ನ ನೋಡಿದಾಗ
ಆ ಅಂತಃಕರಣದೊಳಗಿರುವ ಬ್ರಹ್ಮ ಏನದನಲ್ಲ ನಿಮ್ಮ ವೃತ್ತಿ ಬ್ರಹ್ಮಾಕಾರವಾಗುತ್ತದೆ. ಅಂತಃಕರಣ ಆವರಣ ಭಂಗ ಮಾಡಿದಾಗ ಏನಾಯ್ತು, ಅಲ್ಲಿ ಬ್ರಹ್ಮ ಅದನ ಅಂತೇಳಿ ಗೊತ್ತಾಗಿ ನಿಮ್ಮ ವೃತ್ತಿ ಬ್ರಹ್ಮಾಕಾರವಾಗುತ್ತದೆ. ಅಂತಃಕರಣ ವೃತ್ತಿಯು ಬ್ರಹ್ಮಾಕಾರವಾಗುತ್ತದೆ. ಆದರೆ ಆ ಅಂತಃಕರಣದ ವೃತ್ತಿಯು ಹೊರಗೆ ಹೋಗುವುದಿಲ್ಲ. ಅದೇ ಹೇಳ್ತಾರೆ ಅವರು, ಹೊರಗೆ ಹೋಗಂಗಿಲ್ಲ, ಅದು ಒಳಗೇ ಕುಂತು ಮಾಡ್ಕೊಳ್ಳೋ ಕೆಲಸ. ಅದು ಹೊರಗೆ ಹೋಗಿ ಬ್ರಹ್ಮನನ್ನ ನೋಡಿದ್ರೆ ಪ್ರಮಾತ ಭಾಷ್ಯ ಇಲ್ಲಿ ಯಾಕೆ ಹೇಳಕತ್ತಾರ ಅಂದ್ರೆ, ಈ ಪಾಠದ ಶೀರ್ಷಿಕೆನೇ ಏನದ, ಬ್ರಹ್ಮಜ್ಞಾನದ ಸಾಕ್ಷಿ ಭಾಷ್ಯತ್ವ ಅಥವಾ ಬ್ರಹ್ಮಜ್ಞಾನವು ಪ್ರತ್ಯಕ್ಷವಾಗುವುದು ಸಂಭವಿಸುತ್ತದೆ ಅಂತ. ಅದರಿಂದ ಸಾಕ್ಷಿ ಭಾಷೆಯಿಂದ ಅಪರೋಕ್ಷ ಆಗ್ತದ ಅನ್ನೋದು ಹೇಳಕತ್ತಾರ. ಅದರ ಸಲುವಾಗಿ ಹೊರಗೆ ಹೋಗುವುದಿಲ್ಲ. ಎಲ್ಲಿ ಹಿಡಿದು ನೋಡಿದ್ರು ಅವನೇ ಅದನ್ನ. ಎಲ್ಲಿ ನೀವು ಬಾಯದಲ್ಲಿ ನೋಡ್ರಿ, ಒಳಗೆ ನೋಡ್ರಿ, ಎಲ್ಲ ನೋಡ್ರಿ, ಅವನೇ ಅದನ್ನ. ಅವನನ್ನ ಹಿಡಿದು ನೋಡಿ ಅದೇ ನಾನು ಅಂತ ತಿಳ್ಕೋಬೇಕಾದ್ರೆ ಒಂದು ಪದ್ಧತಿ ಹಾಕ್ಯಾರ ಅಷ್ಟೇ. ಇದನ್ನು ಮೀರಿ ಹೋಗ್ಬೇಕು ನೀವು. ಈ ವೃತ್ತಿಯು ಹೊರಗೆ ಹೋಗುವುದಿಲ್ಲ, ಶರೀರದ ಒಳಗೇ ಇರುತ್ತದೆ. ಅಂತ ವೃತ್ತಿಯೊಡನೆ ಬ್ರಹ್ಮದ ಸಂಬಂಧವಾಗುತ್ತದೆ. ಅಂತದ ವೃತ್ತಿಯೊಳಗೆ ಬ್ರಹ್ಮದ ಸಂಬಂಧವಾಗುತ್ತದೆ. ಬ್ರಹ್ಮದ ಜ್ಞಾನವಾದರೂ ಕೂಡ ಏನದ, ಸುಖ ದುಃಖಗಳ ಜ್ಞಾನದಂತೆ ಪ್ರತ್ಯಕ್ಷ ರೂಪ ಇರುತ್ತದೆ. ನಿಮಗೆ ಸುಖ ದುಃಖಗಳ ಹೆಂಗ ಅನುಭವ ಆಗ್ತದ ಹಾಂಗ ನಿಮಗೆ ಬ್ರಹ್ಮಜ್ಞಾನ ಕೂಡ ಸುಖ ದುಃಖಗಳಂತೆ ಪ್ರತ್ಯಕ್ಷ ಆಗ್ತದ. ಬ್ರಹ್ಮಜ್ಞಾನ ಆಗಲಿಲ್ಲ, ನನಗ ಒಂದು ದಿನ ವೇಸ್ಟ್ ಆಯ್ತು ಅಂತೇಳಿ ದುಃಖ ಆಗಬೇಕು. ನನಗೆ ಇವತ್ತು ಬ್ರಹ್ಮಜ್ಞಾನ ಆಯ್ತು ಅಂತೇಳಕ್ಕೆ ಸುಖ ಆಗಬೇಕು, ಪ್ರತ್ಯಕ್ಷ ಮಾಡ್ಕೋಬೇಕಿದು ಸ್ಮೃತಿ ಒಳಗೆ. ರಾಮಕೃಷ್ಣ ಪರಮಹಂಸರು ಪ್ರತಿದಿನ ರಾತ್ರಿ ಕುಂತ ಅಳ್ತಿದ್ರು, ಕಾಳಿ ಮಾತೆ ಇವತ್ತು ನಂದು ಒಂದು ದಿನ ವ್ಯರ್ಥ ಆಯ್ತು ಅಂತೇಳಿ ರಾಮಕೃಷ್ಣ ಪರಮಹಂಸರು ಅಳುತ್ತಿದ್ರು. ರಾಮಕೃಷ್ಣ ಪರಮಹಂಸರು ಅಳುತ್ತಿದ್ರು ಅಂತ ಹೇಳಿಕೆ ರಾಮಕೃಷ್ಣ ಪರಮಹಂಸರ ಒಂದು ದೃಷ್ಟಾಂತವನ್ನ ಸ್ಮೃತಿ ಒಳಗಿಟ್ಕೊಂಡು ಬರೀ ರಾಮಕೃಷ್ಣ ಪರಮಹಂಸರ ಕಥೆ ಹೇಳಿದ್ರೆ ನಿಮಗೇನು ಉಪಯೋಗ ಆಯ್ತು? ನೀವು ಅಳಬೇಕಾ ಬೇಡ? ನನಗಿವತ್ತು ಒಂದು ದಿವಸ ವೇಸ್ಟ್ ಆಯ್ತು, ನಂದು ಆತ್ಮ ಸಾಕ್ಷಾತ್ಕಾರ ಆಗ್ಲಿಲ್ಲ, ಆತ್ಮಭಾನ ಆಗಲಿಲ್ಲ ಅಂತೇಳಕ್ಕೆ ನೀವು ಹತ್ರ ಆ ದೃಷ್ಟಾಂತ ಏನಾಯ್ತು, ಸ್ಮೃತಿ ಒಳಗಿದ್ದದ್ದು ಪ್ರತ್ಯಕ್ಷ ಆಯ್ತು. ಸುಮ್ಮನೆ ಎಲ್ಲ ದೇಶಾವರಿ ಕಥೆಗಳೆಲ್ಲ ಸ್ಮೃತಿ ಒಳಗೆ ಇಟ್ಕೊಂಡಿಕೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರೆ ನೀನೇ ಮಾಡ್ಲಕತ್ತಿದ್ರಿ. ನೀವು ಅಳ್ಬೇಕ ಬೇಡ? ಸನ್ ಸೆಟ್ ಅತ್ ನೋಡ್ಲಕ್ ಹೋಗ್ತಾರ, ನೋಡಿರ? ಸನ್ಸೆಟ್ ನೋಡ್ಲಕ್ ಹೋಗ್ತಿರ್ತಾರ. ಸನ್ಸೆಟ್ ಸನ್ರೈಸ್ ನೋಡ್ಲಕ್ ಹೋಗ್ತಾರ, ನೋಡಿರಿಲ್ಲ? ಸೂರ್ಯ ಉದಯ ಸೂರ್ಯಾಸ್ತ ನೋಡ್ಲಕ್ ಹೋಗೋರು ಕೇಳಿರೇ ಇಲ್ಲ? ಈಗ ಸನ್ ಸೆಟ್ ನೋಡ್ಲಕ್ ಹೋಗೋರು ಹೆಂಗಪ್ಪ ಅಂತಂದ್ರ, ಅದ್ ಹೆಂಗದಪ್ಪ ಸನ್ಸೆಟ್ ನೋಡ್ಲಕ್ ಹೋಗೋದಂದ್ರ ಹೆಂಗದ ಅಂತಂದ್ರ, ನಿಮ್ ಮನೆಯಂದು ಬಂಗಾರ ಬೆಳ್ಳಿ ರೊಕ್ಕ ಏನೇನದ ಎಲ್ಲ ಓಟು ಗಂಟು ಕಟ್ಕೊಂಡು ಹೋಗ್ಲಕ್ಕತ್ತ ಕಳ್ಳಗ್ ನೋಡ್ದಂಗಂತ ಸನ್ಸೆಟ್ ನೋಡೋದಂದ್ರ. ನಮ್ಮ ಹೆಂಡತಿಯನ್ನ ಅಪಹರಿಸಿಕೊಂಡು ಹೋಗುತ್ತಿರುವ ಅಪಹರಣಕಾರನನ್ನ ನೋಡಿದಂಗಂತದು. ನೋಡಿ ಸಂತೋಷ ಪಟ್ಟಂಗಂತ. ಒಬ್ಬವನು ಫೋನ್ ಮಾಡಿದ್ನಂತ, ನಿನ್ನ ಹೆಂಡತಿಗೆ ನಾನು ಕಿಡ್ನಾಪ್ ಮಾಡೀನಿ, ನನ್ನ ಬಲ್ಲಿ ಅದಾಳ ನಿನ್ನ ಹೆಂಡತಿ, ನಾನೇನ್ ಮಾಡ್ಲಿ ಅನ್ನತ್ತೆ ಅವ ಗಂಡ. ನಾನೇನ್ ಮಾಡ್ಲಿ ಅಂತಂದ್ರೆ ಏನಿಲ್ಲ, 1 ಕೋಟಿ ರೂಪಾಯಿ ಕೊಡು, ನಿನ್ನ ಹೆಂಡತಿನ ಬಿಟ್ಟು ಬಿಡ್ತೀನಿ ಅನ್ನಂತ. ಅವಾಗ ಇವ ಏನ್ ಹೇಳಿದ್ನಂತ, ಅಂತದೆಲ್ಲ ಮಾಡ್ಲಕ್ ಹೋಗ್ಬೇಡ, ಹುಚ್ಚುಚ್ಚ ಕೆಲಸ, ಇನ್ನ 1 ಕೋಟಿ ರೂಪಾಯಿ ಕೊಡ್ತೀನಿ, ನಿನ್ ಬೆಲೆ ಇಟ್ಕೊಂಡ್ಬಿಡು ಅನ್ನಂತ. ಹಂಗಿದು ಸನ್ಸೆಟ್ ನೋಡ್ಲಕ್ ಹೋಗೋರು. ಸನ್ಸೆಟ್ ನೋಡ್ಲಕ್ ಹೋಗೋರು ಹೆಂಗಂದ್ರೆ ಹಿಂಗೆ ಕೆಲಸ. ಏನಪ್ಪಾ ಅಂತಂದ್ರ ಅವ ಹೋಗುವಾಗ 84 ಲಕ್ಷ ಜೀವರಾಶಿಗಳ 1 ದಿನದ ಆಯುಷ್ಯವನ್ನ ತಗೊಂಡು ಹೋಗ್ತಿರ್ತಾನಂತ.
ಅಮೂಲ್ಯವಾದ ಆಯುಷ್ಯವನ್ನು ತಗೊಂಡು ಹೋಗ್ತಿರ್ತಾನಂತವ. ನಮ್ಮ ಆಯುಷ್ಯವನ್ನು ತಗೊಂಡು ಹೋಗುವ ಸೂರ್ಯನನ್ನು ನೋಡಿ ಸಂತೋಷ ಪಡೋದು ಹೆಂಗಂತಂದ್ರ ನಮ್ಮ ಹೆಂಡತಿಯನ್ನ ಅಪಹರಿಸಿಕೊಂಡು ಹೋಗುವ ಕಳ್ಳನನ್ನ ನೋಡಿ ಸಂತೋಷ ಪಟ್ಟಂಗಂತ. ಸರಿಯಾಗದ ದೃಷ್ಟಾಂತ ಒಪ್ಪುತ್ತದ ಮನ್ಸ ಇಲ್ಲ. ತಿಳಿಯವಲ್ಲ, ಇನ್ನ ಮುಂದೆ ವಿಚಾರ ಮಾಡಿ ಹೇಳ್ತೀವಿ. ಈಗ ಒಮ್ಮೆ ಹೆಂಗ್ ಹೇಳಂತೀರ. ಸನ್ಸೆಟ್ ನೋಡ್ಲಕ್ ಹೋಗೋದಂದ್ರೆ ಹಿಂಗ, ಅದು ಒಂದು ಅಪಶಕುನ. ಅದು ಸನ್ಸೆಟ್ ನಮ್ಮ ಜನ್ಮ ಅಸಾರ್ಥಕ ಮಾಡಿ ಹೋದಂತ ದಿನ. ಇವತ್ತು ಸನ್ಸೆಟ್ ಆಲಕತ್ತಂದ್ರೆ ಇವತ್ತು ನಾ ಏನೂ ಮಾಡ್ಲಾರ್ದೆ ವೇಸ್ಟ್ ವೇಸ್ಟ್ ವೇಸ್ಟ್, ಒಂದು ಸ್ವಲ್ಪನೂ ಪರಮಾತ್ಮನ ಸಾಧನೆ ಮಾಡ್ಲಿಲ್ಲ, ಹಂಗೆ ಹೋಯ್ತು ನೋಡಪ್ಪ ಅಂತೇಳಿ ದುಃಖ ಪಡುವಂತ ಸನ್ಸೆಟ್ ಅದು. ಅದನ್ನು ನೋಡಿ ಸಂತೋಷ ಪಡ್ತಾರ ಅಂತಂದ್ರ ಅವರು ಜ್ಞಾನಿಗಳ ಅಜ್ಞಾನಿಗಳ ಹೇಳ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಸುಮ್ಮನೆ ಸನ್ಸೆಟ್ ನೋಡಕ್ಕೆ ಹೋಗ್ತಾರಷ್ಟೇ. ಅದಕ್ಕೆ ಅದು ಸುಖ ದುಃಖಾದಿಗಳ ಹೆಂಗ ನಿಮಗೆ ಪ್ರತ್ಯಕ್ಷ ಅನುಭವ ಆಗ್ತದ, ಹಂಗ ಇದು ಬ್ರಹ್ಮದ ಜ್ಞಾನ ಕೂಡ ನಿಮಗ ಅನುಭವ ಆಗ್ತದ, ಪ್ರತ್ಯಕ್ಷ ಜ್ಞಾನ ಆಗ್ತದ. ಪ್ರಮಾತ ಭಾಷೆ ಸಾಕ್ಷಿ ಭಾಷೆದಿಂದ ಅದನ್ನ ಪ್ರತ್ಯಕ್ಷ ಆಗ್ಬೇಕಾದ್ರೆ ನೀವು ಯುಕ್ತಿಲಿಂತ ಮಾಡ್ಕೋಬೇಕಾಗ್ತದೆ. ತಾನೇ ಆಗಲ್ಲ, ನೀವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟು ನೀವು ಯಾವುದೇ ವಸ್ತು ಯಾವುದೇ ವ್ಯಕ್ತಿ ಏನು ನೋಡಿದರೂ ಸಹಿತ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಆ ವಸ್ತುವಿನ ಆವರಣ ಭಂಗ ಮಾಡಿದಾಗ ಆ ವಸ್ತುವನ್ನ ಒಂದು ಜಡ ವಸ್ತುವಿನ ಹಾಗೆ ನಾಮರೂಪಗಳಿಂದ ಗುರುತಿಸಿದ್ರಿ, ಅದು ವ್ಯವಹಾರಿಕ. ಆ ವಸ್ತುವಿನೊಳಗ ಆ ವ್ಯಕ್ತಿ ಒಳಗಿರುವ ಚೇತನ ನಿಮ್ಮೊಳಗಿರುವ ಚೇತನ ಒಂದೇ ಅಂತ ತಿಳ್ಕೊಂಡ್ಬಿಟ್ರಿ, ಅದು ಪಾರಮಾರ್ಥಿಕ. ಆ ವ್ಯಾವಹಾರಿಕದ ಮಟ್ಟಿಗೆ ಇತ್ತು ಅಂತಂದ್ರೆ ಬುದ್ಧ ಅಂಗುಲಿಮಾಲ ಎರಡು ಬೇರೆ ಬೇರೆ ಇರ್ತಿದ್ರು ಅವರು. ಹೌದಾ ಇಲ್ಲ? ಬುದ್ಧ ಹೋಗಿ ಅಂಗುಲಿಮಾಲನನ್ನ ನೋಡಿದಾಗ ಬುದ್ಧನ ದೃಷ್ಟಿ ಏನಾಯ್ತು, ಅಂತಃಕರಣ ವೃತ್ತಿ ಹೋಗಿ ಅಂಗುಲಿಮಾಲನ ಆವರಣ ಭಂಗ ಮಾಡ್ತು. ಆವರಣ ಭಂಗ ಮಾಡಿದ್ಮೇಲೆ ಅಲ್ಲಿ ಆಭಾಸ ಹೇಳ್ದ, ಓ ಇವ ಅಂಗುಲಿಮಾಲ ಅಂದ್ರೆ ಇವನೇ ಅದನ, 1000 ಮಂದಿ ಕೊಲ್ಲಿದವದನ, ದುಷ್ಟ ಅದನ, ಅದು ಅದನ, ಇದು ಅದನ ಅಂತ ಹೇಳಿಕೆ ಆಭಾಸ ಹೇಳ್ದ. ಆಭಾಸ ಹೇಳಿದ್ಮೇಲೆ ಬುದ್ಧ ಆಭಾಸನ ಮಾತು ಕೇಳವ ಅಲ್ಲ, ಬುದ್ಧ ಅದಕ್ಕೂ ದಾಟಿದವನು. ಇದು ನನಗೆ ಗುರುತಿಸಬೇಕಾದ್ರೆ ಇವನು ಅಂಗುಲಿಮಾಲ ಅಂತ ನಾನು ಗುರುತಿಸಿ ಇವನ ನಾಮ ರೂಪ ಗುಣ ಸ್ವಭಾವ ಪ್ರಯೋಜನಗಳನ್ನ ತಿಳ್ಕೋಬೇಕಾದ್ರೆ ಅವನೊಳಗ ಒಂದು ಚೇತನ ಆದ, ನನ್ನೊಳಗೂ ಒಂದು ಚೇತನ ಆದ. ಈ ಎರಡೂ ಚೇತನಗಳು ಸಂಗಮ ಆಗಿದ್ದಕ್ಕೆ ಈ ಆಭಾಸನಿಗೆ ಇವನ ಗುಣ ಸ್ವಭಾವಗಳೆಲ್ಲ ಗೊತ್ತಾಯಿತು. ಹೀಗಾಗಿ ಬುದ್ಧ ಲಕ್ಷ್ಯ ಎಲ್ಲಿ ಕೊಟ್ಟ? ಆಭಾಸನ ಹೇಳಿಕೆಗಳಿಗೆ ಲಕ್ಷ್ಯ ಕೊಟ್ಟನ. ಏನು ಆ ಒಂದು ಬುದ್ಧನಲ್ಲಿ ಇರುವ ಉಪಹಿತ ಚೇತನ, ಬುದ್ಧನ ವೃತ್ತಿ ಉಪಹಿತ ಚೇತನ ಮತ್ತು ಅಂಗುಲಿಮಾಲ ಪ್ರಮೇಯ ವಸ್ತು, ಅವ ಪ್ರಮೇಯ ಉಪಹಿತ ಚೇತನ. ಅಂಗುಲಿಮಾಲ ಅಂದು ಪ್ರಮೇಯ ಉಪಹಿತ ಚೇತನ, ಬುದ್ಧಂದು ವೃತ್ತಿ ಉಪಹಿತ ಚೇತನ. ಎರಡು ಸಂಗಮ ಆಗಿದ್ದರ ಕಡೆ ಲಕ್ಷ್ಯ ಕೊಟ್ಟನು. ಏನು ಆ ಬುದ್ಧ ಮತ್ತು ಅಂಗುಲಿಮಾಲ ಬೇರೆ ಬೇರೆ ಅಂತೇಳಿ ಆಭಾಸ ಆ ಅಂಗುಲಿಮಾಲನ ಬಗ್ಗೆ ಏನ್ ಹೇಳಿಕೆ ಹೇಳಕತ್ತನ ಒಳಗ ಅದ್ರ ಕಡೆ ಲಕ್ಷ್ಯ ಕೊಟ್ಟನ ಬುದ್ಧ. ಆಭಾಸನ ಉಪಹಿತ ಚೇತನದ ಸಂಗಮ, ಕೂಡಲ ಸಂಗಮ ಅಂತಂದ್ರೆ ಇದೇ ಕೂಡಲ ಸಂಗಮ, ಮತ್ತೇನು ಇಲ್ಲ. ಬಸವಣ್ಣವ್ರು ಹೇಳ ಕೂಡಲ ಸಂಗಮ ಅಂದ್ರೆ ಇದೆ. ಉಪಹಿತ ಚೇತನ, ವೃತ್ತಿ ಉಪಹಿತ ಚೇತನ ಮತ್ತೆ ಪ್ರಮೇಯ ಉಪಹಿತ ಚೇತನ ಎರಡು ಕಲಿಬೇಕಲ್ಲ. ಅದೇ ಕೂಡಲ ಸಂಗಮ. ಕೂಡಲು ಸಂಗಮ, ನಿಮ್ಮ ವೃತ್ತಿ ಹೋಗಿ ಅದರ ಜೊತೆಗೆ ಕೂಡಲು ಅಲ್ಲೇನಾಗ್ತದೆ, ಚೇತನಗಳ ಸಂಗಮ. ಹೋಗಿ ನದಿಯಾಗಿ ಮುಳುಗಿದ್ದು ಎದ್ದದ್ದು ಒಂದು ದೊಡ್ಡ ತೆಗ್ಗ ಕೆದರೆ ಒಳಗೊಂದು ಸಮಾಧಿ ಮಾಡ್ಯಾರ, ಅದೇ ಕೂಡಲ ಸಂಗಮ, ಅದೇ ಕೂಡಲ ಸಂಗಮ. ಈ ಕೂಡಲ ಸಂಗಮ ಎಂದು ಕಾಣಬೇಕು, ಆ ಕೂಡಲ ಸಂಗಮಕ್ಕೆ ಹೋಗೋರಿಗೆ ಅದೇ ದೊಡ್ಡದಾಗಿ ಕೂತದೆ ಎಲ್ಲರಿಗೆ.
ಅದಕ್ಕೆ ಏಸ್ ಸಾರಿ ಹೋದ್ರೂ ಏಸ್ ಸಾರಿ ಬಂದ್ರೆ ಅಲ್ಲಿ ಏನ್ ಸುಖ ಆಗದದ? ಅದೇ ತೆಗ್ಗು, ಅದೇ ನೀರು. ಈ ಕೂಡಲ ಸಂಗಮ ಇವನೊಳಗಿರೋದು ಚೇತನ ಒಂದೇ. ಆ ಚೇತನ ನಾನೇ, ಅಂಗುಲಿಮಾಲ ನಾನೇ ಅದೀನಿ ಅಂತ ನಾವು ಬುದ್ಧ. ಅಂಗುಲಿಮಾಲನೊಳಗಿರೋನು ನಾನೇ ಅದೀನಿ. ಆ ರೀತಿಯಾಗಿ ಒಂದು ಹಾವು, ಚೇಳು, ಹುಲಿ ಏನ್ ಬಂದ್ರು ಸಹಿತ ಆ ಹುಲಿ ಒಳಗಿರೋನು ನಾನೇ ಅದೀನಿ ಅನ್ನಂಥದ್ದು ಒಂದು ಕಾನ್ಫಿಡೆನ್ಸ್ ನಿಮ್ಮ ಮೈ ಮೇಲೆ ನೀವು ಕೈ ಆಡಿಸ್ಕೊಂಡ್ರೆ ನಿಮಗ ಯಾವ ರೀತಿ ಒಂದು ಶಾಂತಿ ಸಮಾಧಾನ ಭಾವ ಉಂಟಾಗ್ತದ, ಅದೇ ಭಾವನೆಯಿಂದ ಅವುಗಳ ಮೈ ಮೇಲೆ ಕೈ ಆಡಿಸಿದ್ರು ಅವು ಸುಮ್ಮಾಗ್ಬಿಡ್ತಾವ. ಅವಕ್ಕ ಈ ಭಾವ ಬರಂಗೇ ಇಲ್ಲ. ಅಂಗುಲಿ ಮಾಲ ಅಂತನ ನೀನ್ ಯಾವನೋ ಏನೋ, ನೀನು ನನ್ನ ಹತ್ರ ಬರ್ಲಕತ್ತಿದಿ. ಇಷ್ಟು ದಿವಸ ಎಷ್ಟು ಮಂದಿ ಬರ್ತಿದ್ರು, ಅವ್ರು ಎಲ್ಲರೂ ಅಂಜಿ ನಡುಗ್ತಿದ್ರು ನನ್ನನ್ನು ನೋಡಿ. ನೀನು ಇಷ್ಟು ಧೈರ್ಯವಾಗಿ ಒಂದೇ ಚಿತ್ತ ಸಮತೆಯಿಂದ ಬರ್ಲಕತ್ತಿದಿ. ನೀ ಬ್ಯಾರೆ ಯಾರೋ ಅದಿ, ನೀನ್ ಇಲ್ಲೋ ಅಲ್ಲೇ, ನೀ ಬರಬೇಡ. ಇಲ್ಲಿ ತನ ಎಸ್ ಮಂದಿ ಬಂದಾರ, ಅವರೆಲ್ಲರಿಗೆ ನನ್ನ ಹತ್ರ ಬರ್ಲಿ 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 ಅಂತಿದ್ದೆ. ಈಗ ನಿನ್ನ ನೋಡಿದ್ರೆ ನೀನು ಬರಬಾರ್ದು, ನನ್ನ ತಾನೆ ಬರಬಾರ್ದು ಅನ್ಸ್ಲಕತ್ತದ. ನೀ ಬರಬೇಡ, ಅಲ್ಲೇ ನಿಲ್ಲು ಅಲ್ಲೇ ನಿಲ್ಲು ಅಲ್ಲೇ ನಿಲ್ಲು ಅಂತಿರ್ತಾನೆ. ಇವ ಚಿತ್ತ ಸಮತೆಯಿಂದ ಒಂದೊಂದೇ ಹೆಜ್ಜೆ ಹಾಕೋತ ಹೋಗ್ತಿರ್ತಾನೆ ಅವನ ಹತ್ರ. ಎಂತ 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 ಪ್ರಸಂಗ ಅದು ಗೊತ್ತದ? ರಿಸ್ಕ್ ಎಷ್ಟು ತಗೊಂಡನ ಬುದ್ಧ ಅಂಗುಲಿ ಮಾಲಾಗ ಸುಧಾರಣೆ ಮಾಡ್ಬೇಕಾದ್ರೆ. ಎಂತ ರಿಸ್ಕ್ ಅದು. ಓದ್ತಾನ 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 ಸಮೀಪಕ್ಕೆ ಆದ ಮೇಲೆ ಇನ್ನೇನ್ ಸಾಯ್ಬೇಕತ್ತೆ ಬಂದಿದೆ, ನಾನರ ಏನ್ ಮಾಡ್ಲಿ ಅಂತ ಅವನ ಗುಣ ಸ್ವಭಾವಗಳಿಂದ ಅವನು ಕೊಲ್ಲಲಕ್ಕೆ ಹೋಗ್ತಾನ. ಅವಾಗ ನಿನ್ನ ಕೊನೆ ಆಸೆ ಏನದ ಕೇಳು ಹೇಳು ಅಂದತ್ನಾಗ ಇವ ಬುದ್ಧ ಅಂತಾನೆ ಕೊನೆ ಆಸೆ ಏನಿಲ್ಲಪ್ಪ, ಗಿಡದಾಗೇನು ಒಂದೆರಡು ಎಲಿ ತಂದು ಕೊಡು ಸಾಕು, ಅದೇನ್ ದೊಡ್ಡ ಮಾತ ಅಂತೇಳಿ ಗಿಡದಾಗಿಂದ ಎಲಿ. ಮತ್ತ ಇನ್ನೂ ಒಂದು ಆಸೆ ಅದ ನಂದು, ಏನದ ಈ ಗಿಡದಾಗಿನ ಎಲಿಗಳನ್ನ ಹೊಳ್ಳಿ ಮತ್ತ ಗಿಡಕ್ಕೆ ಹಚ್ಚಿ, ಎಲ್ಲಿದು ಉದುರಿಸಿದೆ ಅಲ್ಲೇ ಒಯ್ದು ಹಚ್ಚ ಅಂತಾನ. ಅವಾಗ ಅವನಿಗೆ ಅಂಗುಲಿ ಮಾಲಾಗ ಜ್ಞಾನೋದಯ ಆಗಿಬಿಡ್ತು. ಏನಂತಾನ, ಇದೇನಿದು ಎಲಿ ಉದುರಿಸೋದು ಗೊತ್ತದ, ಹೊಳ್ಳಿ ಉದುರಿದ ಎಲಿ ಗಿಡಕ್ಕೆ ಹಚ್ಚದ ಅಂತಂದ್ರ ಇದು ಹುಚ್ಚದೆಯಾ ಶಾಣೆ ಅದೆಯಾ ನೀನು? ನೋಡಿದ್ರ ಎಂತ ಮಹಾತ್ಮ ಅದಿ ನೀನು. ಇಚ್ಛೆ ಪಡೋದು ನೋಡಿದ್ರ ಎಲ್ಲ ತಪ್ಪದ. ನೀನು ಇಚ್ಛೆ ಪಡೋದು ಯಾವ್ದಾರ ಉದುರಿದ ಎಲಿ ಗಿಡಕ್ಕೆ ಹಚ್ತಾರೇನು? ಈಗ ನೋಡಪ್ಪ, ನೀ ಅಂಗುಲಿ ಮಾಲ ಇಷ್ಟು ದೊಡ್ಡ ಘನ ಕಾರ್ಯ ಮಾಡಿ ಇಡೀ ಜಗತ್ತಿಗೆ ಅಂಜಿಸ್ಲಕತ್ತಿದ ಖರೆ, ಆದ್ರೂ ನಿನಗ ದುಷ್ಟ ಅಂತಾರ, ಕೆಟ್ಟವ ಅಂತಾರ. ನೀನು ಕೊಲ್ಲಿಕ್ಕೆ ಶ್ರೇಷ್ಠ ಆಗ್ಲಕ್ ಹೋಲಕತ್ತಿದಲ್ಲ, ಕೊಲ್ಲಿದವ ಎಂದೂ ಶ್ರೇಷ್ಠ ಆಗಲ್ಲ. ಗಿಡದೊಳಗಿನ ಎಲ್ಲ ಎಲಿಗಳು ಉದುರಿಸಿದ್ರು ನಾವು ಶ್ರೇಷ್ಠ ಆಗಂಗಿಲ್ಲ. ಯಾವಾಗ ಉದುರಿ ಬಿದ್ದ ಎಲಿಯನ್ನ ಒಳ್ಳೆ ಹಚ್ಚಿದ್ರಿ ಅಂತಂದ್ರೆ ಮಹಾತ್ಮ ಆಗ್ತೀರಿ. ಸಾಯವನಿಗೆ ನೀವು ಬದುಕಿಸಿದ್ರಿ ಅಂತಂದ್ರೆ ಮಹಾತ್ಮರಾಗ್ತೀರಿ, ದೊಡ್ಡವ್ರು ಅನಿಸ್ಕೋತೀರಿ. ಒಂದು ಜೀವಕ್ಕ ನೀವು, ಸಾಯುವ ಜೀವ, ಕಷ್ಟದಾಗಿದ್ದ ಜೀವಕ್ಕ ನೀನು ಉಪಕಾರ ಮಾಡಿದಿ ಅಂದ್ರೆ ಮಹಾತ್ಮ ಆಗ್ತಿದಿ. ಇಡೀ ಜಗತ್ತಿನ ಎಲ್ಲ ಜೀವಿಗಳು ಕೊಲ್ಲಿದ್ರು ನೀ ಮಹಾತ್ಮ ಆಗಂಗಿಲ್ಲ. ನೀನೇನೋ ದೊಡ್ಡ ಘನಕಾರ್ಯ ಮಾಡ್ಲಕತ್ತೀನಿ ಅಂತ ತಿಳ್ಕೊಂಡು ನೀನ್ ಇಂಥ ಹುಚ್ಚುಚ್ಚು ಕೆಲಸ ಮಾಡ್ಕೋತ ಕೂತಿದಲ್ಲೋ ಅಂಗುಲಿ ಮಾಲ ಅಂತನೋ. ಇವ ಅಂತನ ಈ ಮಾತು ಯಾರು ಹೇಳೇ ಇಲ್ಲಲ್ಲ ನಮ್ಗೆ. ಇಂಥ ಮಾತೆ ಯಾರು ಹೇಳಿಲ್ಲ, ಈ ಮಾತೆ ಕೇಳಿಲ್ಲ ನಾನು. ಇಲ್ಲಿ ತನಕ ಬರೀ ಇಂಥವರೇ ಸಿಕ್ಕಾರ ನನಗ. ಅಗ್ರಿ ಎತ್ತರ ಅಜಾನುಭಾವ ವ್ಯಕ್ತಿತ್ವ ಅದ. ನಾನೊಂದು ಏನಾರ ಘನಕಾರ್ಯ ಮಾಡಬೇಕು ಅಂತಂದ್ರೆ ನನಗೆ ಸಿಕ್ಕಂತ ಮಿತ್ರರು ಏನಿಲ್ಲ, ಎದುರು ಬಂದವ್ರಿಗೆ ಹಿಡ್ಕೊಂಡು ಹೊಡಿ ಕೊಲ್ಲತ್ ಹೇಳ್ಬಿಟ್ಟಾರ. ಈ ಹೊಡಿ ಕೊಲ್ಲು ಅಂತ ಮಾಡಿದ್ದಕ್ಕ ನನಗ ಅದು ಮಾಡಿ ನಾ ಗ್ರೇಟ್ ಆಗ್ತೀನಿ ಅಂತ ತಿಳ್ಕೊಂಡಿನಿ. ಅದು ಮಾಡಿದರೆ ಗ್ರೇಟ್ ಅಲ್ಲ, ಅದು ಮಾಡಿದರೆ ಸರಿ ಅಲ್ಲ. ಈ ರೀತಿ ಕಷ್ಟದಾಗಿದ್ದವ್ರಿಗೆ ಚಲೋದು ಮಾಡಬೇಕು, ಮತ್ತೆ ಸಾಯವರಿಗೆ ಬದುಕದಂತ ಕೆಲಸ ಮಾಡಬೇಕು. ಉದುರಿ ಬಿದ್ದ ಎಲೆಗಳನ್ನ ಮತ್ತೆ ಹಚ್ಚಬೇಕು ಅಂತಂದ್ರ ಇನ್ನ ಒಂದು ಅದು ಗೊಬ್ಬರ ಆಗ್ತದ. ಇದು ಹೆಂಗ್ ಹಚ್ಚಬೇಕು ಅಂದ್ರ ಅದು ಏನಿಲ್ಲ, ತೆಳಗ್ ಬಿದ್ದಕ್ಕೆ ಗೊಬ್ಬರ ಆಗ್ತದ. ಅಲ್ಲೇ ಒಂದು ಗಿಡ ಹಚ್ಚಿದೆ ಅಂತಂದ್ರ ಆ ಗೊಬ್ಬರನೇ ಮತ್ತೆ ಎಲೆ ಆಗ್ತದ ಅಂತ ಹೇಳ. ಎಲ್ಲ ಇವನ ಗೊತ್ತೇ ಇಲ್ಲವೋ ಮಾರಾಯ. ಇದು ಕೈಯನ ಖಡ್ಗ ಎಲ್ಲ ಬಿಸಾಕಿ ಓದಕ್ಕೆ ಕಾಲಿಗೆ ಬಿದ್ದ ಬುದ್ಧಗವ. ಇದು ಎಂತ ಭಾಷ್ಯ ಇದು? ಸರ್ವತ್ರ ಭಾಷ್ಯ. ಒಳಗ ಹೊರಗ ಒಂದೇ ಅಖಂಡ ಆಗ್ಬಿಟ್ಟಾರ ಇಬ್ರು, ಅಖಂಡ ಆಗ್ಬಿಟ್ಟಾರ. ಎಂತ ಭಾಷ್ಯ.
ಬುದ್ಧಗ ಅವನ ಶಿಷ್ಯರು ಏನ್ ಹೇಳ್ತಿರ್ತಾರ. ಎಷ್ಟೈತಿ ಟೈಮ್? ಭಾಳ ಐತಲ್ಲ. ಎಷ್ಟಾಗ್ಯದ್ರಿ? 8:40 43 ಸಾಕು ಸಾಕು ಸಾಕು. ಇದ್ರದ್ದು ಮುಂದಿನ ಭಾಗ ನಾಳೆ ಹೇಳೋಣ. ಸರ್ವತ್ರ ಭಾಷೆ ಹೆಂಗಿರ್ತದ ಅನ್ನೋದು ವರ್ಣನ ಉಪಯೋಗ ಇಲ್ಲ. ಇವತ್ತು ಹೇಳಿದ್ದು ಕರ್ಮ, ಉಪಾಸನ ಎಲ್ಲರೂ ದೇವರ ಸಾಧನೆ ಮಾಡವ್ರೆ. ಎಲ್ಲರೂ ದೇವರ ಸಾಧನೆ ಒಳಗೆ ನಿರತರಾದವರು. ಸಮಯ ಬಹಳ ಆಯ್ತು. ಪರಮಾನಂದ ಪ್ರಾಪ್ತಿ ಭವ. ಏನಾರ ಹೇಳ್ಬೇಕು ಇವತ್ತಿನ ಪಾಠದ ಬಗ್ಗೆ? ಯಾರೇ ಪ್ರತಿಕ್ರಿಯೆಗಳು ಏನಾರ ಅದಾವ? ಸಂಶಯಗಳು ಏನಿಲ್ಲಲ್ಲ? ಅಖಂಡಿತ ಲಿಂಗ, ಅಚಲಿತ ಲಿಂಗ, ಅನುಪಮ ಲಿಂಗ ಸಿಗಬೇಕಲ್ಲ ಈಗ. ಆ ಲಿಂಗವನ್ನ ಪಡೆದಂತ ದಿನಗಳಿವು. ಅದಕ್ಕೆ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಪಾಠ ಮುಖ್ಯ ಅನಿಸ್ತದ ಇಲ್ಲ? ಲಿಂಗ ದರ್ಶನ ಆನಂದ. ಅನುಪಮ ಲಿಂಗ, ಅಖಂಡಿತ ಲಿಂಗ, ಆನಂದದ ಒಂದು ಅನುಭವ. ಗುರುಲಿಂಗ ಕೊಟ್ಟ ಅಂತ ಹೇಳಕ್ಕೆ ಬಸವಣ್ಣವ್ರ ವಚನದಾಗ ಲಿಂಗ ತಾನೇ ಕಂಡಿಡ್ದನಂತ ಹೇಳಕ್ಕೆ ಇವರು ಎಲ್ಲ ದಾರಿ ತಪ್ಸಂತ ಮಾತುಗಳು ಹೇಳ್ಕೊತ ಲಿಂಗ ತಾನೇ ಏನ್ ಕಂಡು ಹಿಡಿತಾನ? ಮತ್ತು ತಾನೇ ಕಂಡು ಹಿಡಿದಿದ್ನಂತಂದ್ರೆ ಗುರುಗಳನ್ನು ಹೊಗಳು ಯಾಕೆ ಬರೀತಿದ್ದ? ಗುರು ಕೊಟ್ಟನಂತ ಯಾಕೆ ಬರೀತಿದ್ದ ಬಸವಣ್ಣ? ಗುರು ಕೊಟ್ಟ ಲಿಂಗ ಅಂತ ಯಾಕೆ ಬರೀತಿದ್ದೇನ್ರಿ? ತಾನೇ ಕಂಡು ಹಿಡಿದಿದ್ನಂದ್ರ ಅನನುಯಾಯಿಗಳು ಅನುಯಾಯಿಗಳಾಗ್ಯಾರ. ಅನನುಯಾಯಿಗಳಂತ ಅನುಯಾಯಿಗಳ ಅಲ್ಲದವರು ಅನುಯಾಯಿಗಳಾಗಿ ಸ್ವಾರ್ಥದ ಒಂದು ತಮ್ಮದೇ ವೈಯಕ್ತಿಕ ಪ್ರತಿಷ್ಠೆ ಬೆಳೆಸ್ಕೊಳಕ್ ಹೋಗಿ ಏನೇನೋ ಮಾಡಿ ಎಲ್ಲದಕ್ಕೂ ಮೂಲ ಸಮಸ್ಯೆ ಮಾದೇವಿ ಮಾಡಿಟ್ಟ ಗದ್ದಲ ಅಷ್ಟೇ. ಎಲ್ಲರೂ ತಲೆ ಕೆಡಿಸಿಟ್ಟು ಹೋಗ್ಬಿಟ್ಟ ಪುಣಾತೀರ್ತಿ. ಅದೇನ್ ಕಾನ್ಸೆಪ್ಟು ಏನು ಎಲ್ಲರಿಗೆ ಗದ್ದಲಕ್ಕೆ ಹಾಕಿಟ್ಟಾಳ ಪುಣಾತೀರ್ತಿ. ಅದು ಸತ್ಯದ ದಾರಿ ಮತ್ತೆ ಯಾವಾಗ ಬರ್ತಾರೋ ಏನು, ಎಲ್ಲ ಇನ್ನ ದೂರೇ ಹೋಗ್ಲಕತ್ತಾರ. ಎಲ್ಲ ತಿಳಿದಾಗಿ ಬರ್ತಾರ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ದೇವರಿಗೂ ಗುರುಗಳಾಗಿರ್ತಕ್ಕಂಥವ್ರು ನಮಗೆ ಲಿಂಗದ ಆಯತ ಸನ್ನಿಹಿತ ಆಯತ ಸ್ವಾಯತ ಸನ್ನಿಹಿತದ ಮತ್ತು ದರ್ಶನ ಲಿಂಗ, ಈ ಮೂರನ್ನು ಆಮೇಲೆ ಕರ್ಮಾಂಗದಲ್ಲಿ ಬರ್ತಕ್ಕಂಥ ಧರ್ಮದಲ್ಲಿ ಬರ್ತಕ್ಕಂಥ ಭೋಗಾಂಗ, ಯೋಗಾಂಗ, ಜ್ಞಾನಾಂಗ ಈ ಮೂರುಗಳನ್ನು ತಿಳಿಸುತ್ತಾ ನಮಗೆ ಅಚಲಿತ ಮತ್ತು ಅನುಪಮ ಅಖಂಡವಾದ ಲಿಂಗ ದರ್ಶನವನ್ನು ನಮ್ಮೆಲ್ಲರಿಗೂ ಗುರು ಇವತ್ತಿನ ದಿವಸ ಅದರ ಬಗ್ಗೆ ಸ್ವಾರಸ್ಯವಾಗಿ ಮನಮುಟ್ಟುವಂತೆ ನಮಗೆ ಲಿಂಗ ದರ್ಶನ ಮಾಡಿಸಿದ್ರು ಅಂತ ಗುರುಗಳ ಒಂದು ಪಾದಕ್ಕೆ ಎಲ್ಲರಿಗೂ ಎಲ್ಲರ ಪರವಾಗಿ ನಮಸ್ಕಾರವನ್ನು ಹೇಳ್ತಾ ಶರಣಾರ್ಥಿ ಹೇಳ್ತಾ, ಈಗ ಮುಂದಿನದಾಗಿ ನಮ್ಮ ಶುದ್ಧ ಬ್ರಹ್ಮ ನಾಗರತ್ನ ಗೌರಮ್ಮ ತಾಯಿಯವರು ಮಂಗಲಗೀತೆಯನ್ನು ಹಾಡಿ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕಾಗಿ ಅವರಲ್ಲಿ ನೆನೆಸ್ಕೊಳ್ತೇವೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ,
ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನ್ನು ಬೋಧಿಪಗೆ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ ಅಸ್ತಿತ್ವಗಲದ ಮತ್ತೊಂದಲ್ಲದ ತತ್ವವ ತಿರುಪಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಭಾಷೆಯ ಕೆಡಿಸಿದವಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಪರಮಾನಂದ ಪ್ರಾಪ್ತಿ ಭವ ಸರ್ವದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಓಂ ಶಾಂತಿ 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 ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು ಎಲ್ಲ ಗುರುಗಳಿಗೂ ಶರಣ ಶರಣಾರ್ಥಿ